ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ತುಂಬ ದಿನಗಳಿಂದ ವೀಡಿಯೋಸ್ ಹಾಕ್ತೇ ಇರೋ ಕಾರಣ ನಿಮ್ಮಲ್ಲಿ ತುಂಬ ಪ್ರಶ್ನೆಗಳಿದೆ, ಯಾಕೆ ಏನು ಅಂತ. ಇಟ್ ವಾಸ್ ಅ ಸ್ಟ್ರೆಸ್ಫುಲ್ ಟೈಮ್ ನನಗೆ. ಬೇಬಿ ಶಾರ್, ಸೀಮಂತದ ಪ್ರಿಪ್ರೇಷನ್ ಒಂದು ಕಡೆಯಿಂದ ಆದರೆ ಮನೆ ಕೆಲಸ ಒಂಚೂರು ಆಗಿರಲಿಲ್ಲ. ಸೊ ಅದ್ರ ಕೆಲಸ ಇನ್ನೊಂದು ಕಡೆಯಿಂದ. ನಿಮ್ಮ ಮುಂದೆ ಇಷ್ಟು ದಿನ ಶೇರ್ ಮಾಡದೇ ಇರುವಂಥ ಕೆಲವೊಂದು ವಿಷಯಗಳು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಡೀಪ್ ಕ್ಲೀನಿಂಗ್ ಅಂತಾರೆ. ನಮ್ಮ ಟೀಮ್ ಅವ್ರು ನಿನ್ನೆ ನಾವು ಮಾಡ್ತೀವಿ ಮ್ಯಾಮ್ ಡೀಪ್ ಕ್ಲೀನಿಂಗ್, ನೀವೇನು ಟೆನ್ಷನ್ ತಗೋಬೇಡಿ, ನಮ್ಮ ಕಡೆಯಿಂದ ನಾವೆಲ್ಲ ಮಾಡ್ತೀವಿ ಅಂದ್ರು. ನೋಡಿದ್ರೆ ಈ ತರ ಇದೆ, ಇದನ್ನ ಡೀಪ್ ಕ್ಲೀನಿಂಗ್ ಅಂತಾರ. ನಾನು ಅದಕ್ಕೆ ಇವತ್ತು ಕಸಿ ಮಾಡಿಸಿದ್ದೀನಿ. ಇಂಟೀರಿಯರ್ ಡಿಸೈನರ್ ಟೀಮ್ ಕಡೆಯಿಂದ ಡೀಪ್ ಕ್ಲೀನಿಂಗ್ ಈ ಥರ ಮಾಡಿದರು ಕೆಟ್ಟದಾಗಿ. ಸೊ ಹಾಗಾಗಿ ನನ್ನ ಟೀಮ್ ಬೆಳಿಗ್ಗೆಯಿಂದ ಬಂದು ಎಷ್ಟಾಗುತ್ತೋ ಅಷ್ಟು VUK ಸರ್ವಿಸಸ್ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಫುಲ್ ಡಸ್ಟಿಂಗ್, ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬಿಕಾಸ್ ಗೃಹ ಪ್ರವೇಶದ ಹಿಂದಿನ ದಿನ ಎಷ್ಟು ಕೆಲಸ ಇತ್ತು ಗೊತ್ತಾ, ಬರೀ ಟೆನ್ಷನ್ನೇ ಇದ್ದಿದ್ದು. ಗೃಹ ಪ್ರವೇಶದ ದಿನ ಮಾತ್ರ ನಾನು ಖುಷಿಯಿಂದ ನೆಮ್ಮದಿಯಿಂದ ಇದ್ದೆ. ಮನೇಲಿ ನನ್ನ ಪೂಜೆ ಆಯಿತು, ಬಂದವ್ರ ಜೊತೆ ಮಾತಾಡಿದ್ದು. ಇಲ್ಲಿ ನೋಡಿ, ಗೋಡೆನಲ್ಲಿ ಪೇಂಟ್ ಮಾಡ್ತಾಯಿದ್ರೆ ಈ ಗೋಡೆಗೆ ಫಿನಿಶಿಂಗೇ ಮಾಡಿಲ್ಲ, ಪುಟ್ಟಿನೇ ಮಾಡಿಲ್ಲ. ಈ ಪೇಂಟಿಂಗ್ ಮಾಡಿರೋದು ಎಲ್ಲ ವೇಸ್ಟ್ ಗೊತ್ತಾ. ಸೊ ಇಲ್ಲಿ ನಾನು ಆರ್ಕಿಟೆಕ್ಟ್ ನಿಂತು ನೋಡ್ತಾ ಇದ್ದೀವಿ ಮನೆಯಲ್ಲಿ ಏನೇನು ತಪ್ಪುಗಳಿದೆ, ಏನೇನು ಸರಿ ಮಾಡಬೇಕು. ಮಾತಾಡಿದ್ರೆ ನಾನು ಇಂಟೀರಿಯರ್ ಡಿಸೈನರ್ ಹತ್ರ ಚಿಕ್ಕ ಕೆಲಸ ಬಾಕಿ ಇದೆ, ಸ್ಮಾಲ್ ಥಿಂಗ್ಸ್ ಬಾಕಿ ಇದೆ, ನೀವು ಟೆನ್ಷನ್ ಸುಮ್ಮನೆ ತಗೋತಾ ಇದ್ದೀರಾ, ಇಲ್ಲೇನಾಗಿದೆ ಅಲ್ಲೇನಾಗಿದೆ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ. ಸಹಜವಾಗಿ ನನಗೆ ಶೇಮ್ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಐ ಕ್ಯಾನ್ ಕ್ರೈ, ಮನ್ಸು ಹಗುರ ಆಗುತ್ತೆ, ಅಷ್ಟೇ ಮಾಡ್ಬೇಕು, ಇನ್ನೇನು ಮಾಡೋದು. ವಾಲ್ ನೋಡಬೇಕು ಹೆಂಗೆ ಬಣ್ಣ ಇದೆ ಅಂತ. ವಾಲ್ ಎಲ್ಲ ಒಂದು ಕಡೆ ಸ್ಟ್ರೇಟ್ ಲೈನಲ್ಲಿ ಇದೆ, ಒಂದು ಕಡೆ ಕೆಳಗಡೆ ಇದೆ, ಕ್ರ್ಯಾಕ್ಸ್ ಇದೆ, ಅಲ್ಲಿ ಪಾಯಿಂಟ್ ಎಲ್ಲ ಕವರ್ ಮಾಡಿಲ್ಲ. ಅಂದರೆ ನಾನಲ್ಲ ಜವಾಬ್ದಾರಿ ತಗೊಂಡಿದ್ದು, ನಾವು ಮಾಡಬೇಕು ಇವೆಲ್ಲ, ಅವರೆಲ್ಲ ಮಾಡೋದು. ಇವತ್ತು ಮೇನ್ ಡೇ, ನಾಳೆ ಪೂಜೆ ಶುರು. ಇವತ್ತಿಲ್ಲಿ ನಾನು ಇರಬೇಕಾ, ಆ ಎಕ್ಸಿಕ್ಯೂಷನ್ ಟೀಮ್ ಓನರ್ ಇರಬೇಕಾ? ನಾನು ಇದ್ದೀನಿ. ಕೇಳಿದ್ರೆ ನನಗೆ ತಲೆನೋವಿದೆ ಮ್ಯಾಮ್ ಸಿಕ್ಕಾಪಟ್ಟೆ, ಪ್ಲೀಸ್ ಕಾಮಾಗಿ ಮಾತಾಡಿ ನನ್ನ ಹತ್ರ ಅಂತಾರೆ. ನನಗೆ ಮಾತ್ರ ಅವ್ರ ಜಾಗದಲ್ಲಿ ಇರ್ತಿದ್ರೆ ಎಷ್ಟೇ ತಲೆನೋವು ಇರಲಿ, ನನಗೆ ಶೂಟ್ಸ್ ಇದ್ದಾಗ ಬ್ರ್ಯಾಂಡ್ಸ್ ಇತ್ತು ನಾನು ಹೋಗೇ ಹೋಗ್ತೀನಿ. ಬಿಕಾಸ್ ವರ್ಕ್ ಕಮಿಟ್ಮೆಂಟ್, ನಾವು ಇನ್ನೊಬ್ರು ಕಮಿಟ್ ಮಾಡಿದ್ದೀವಿ, ಪೇಮೆಂಟ್ ತಗೋತಾ ಇದ್ದೀನಿ ಅಂತ. ಐ ಗೋ ಡೂ ಆರ್ ಡೈ ಸಿಚುವೇಶನ್ ಇದ್ರೂ ನಾನು ಹೋಗಿ ವರ್ಕ್ ಮಾಡ್ತೀನಿ. ಬಟ್ ಟೆರಿಬಲ್ ಎಕ್ಸ್ಪೀರಿಯನ್ಸ್. And they have fixed a wrong knob here in the washroom. They have put rose gold in the washroom. In spite of telling me. In spite of sending all the PDFs. ಬಿಕಾಸ್ ಈಗ ಏನು ಮಾಡೋದು, ಯಾರಾದ್ರೂ ಒಬ್ರು ಅಲ್ಲ, ಅಷ್ಟು ಕೆಲಸ ಇದೆ, ಅದನ್ನ ಹೆಂಗ್ ಬಿಟ್ಟು ಬರೋದು ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಮಾಮನ್ಗೆ ಹೇಳಿದ್ದೀನಿ, ನಾನು ಪಪ್ಪ ತಾತ ಎಲ್ಲ ಹೋಗ್ತಾ ಇದ್ದೀನಿ, ನೀವು ಅಲ್ಲಿರಿ ರಾತ್ರಿ ತನಕ ಅಂತ. ಬಿಕಾಸ್ ಅವ್ರು ಯಾರು ನಂಬಕ್ಕಾಗಲ್ಲ ಆಯ್ತಾ, ಎಲ್ಲ ಅರ್ಧಂಬರ್ಧ ಕೆಲಸ. ನಿನ್ನೆ ನಾವು ಹೊರಟ ಮೇಲೆ ಅದು ಏನು ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಅಲ್ಲಿ ನಾನು ಕೇಳ್ತಾ ಇದು ಏನು ಮಾಡೋಗಿದ್ದೀರಾ, ಒಂದೇ ಒಂದು ಕಡೆನಲ್ಲಿ ಕರೆಕ್ಟಾಗಿ ಮಾಡಿಲ್ಲ. ಅವಕ್ಕೊಂಡು ಅಷ್ಟೇ ಮಾಡೋದು, ಹಂಗೆ ಹಿಂಗೆ ಮಾತಾಡ್ತಿದ್ದಾರೆ. ಇವತ್ತು ಬಂದೇ ಇಲ್ಲ. ಬೆಳಿಗ್ಗೆ ನಾನು ಫೋನ್ ಮಾಡಿದಾಗ, ಮ್ಯಾಮ್ ನಂದೇನು ಕೆಲಸ ಇಲ್ಲ, ನಾನು ಬರ್ಬೇಕಂತ ಇಲ್ಲ ಇವತ್ತು, ನನಗೆ ತುಂಬಾ ತಲೆನೋವು ಇದೆ ಮ್ಯಾಮ್, ನೀವು ಸುಮ್ಮನೆ ಕಾಮಾಗಿ ಮಾತಾಡಿ. ನನಗೆ ಎಷ್ಟು ತಲೆನೋವು ಇದ್ರು ನಾನು ಕ್ಲೈಂಟ್ ಇದು ನಾಳೆ ಏನಿದೆ ಗೃಹ ಪ್ರವೇಶ ಇದೆ, ನಮ್ಮ ಕಡೆಯಿಂದ ಇಷ್ಟು ತಪ್ಪಾಗಿದೆ ಅಥವಾ ಇಷ್ಟು ಕೆಲಸ ಬಾಕಿ ಇದೆ, ನಾನು ಅಲ್ಲಿ ಇರ್ಬೇಕು ಅಂತ ಇರ್ತಾ ಇದ್ನ ಇಲ್ವಾ? ನನಗೇನು ಆರಾಮದಲ್ಲಿ ಇದ್ದೀನ? ನನಗೆ ಬೆನ್ನು ನೋವಿದೆ ನಿಂತು ನಾನಲ್ಲಿ ಹೋಗಿಲ್ವಾ ಇಡೀ ದಿನ? ನನಗೆ ತಲೆನೋವಿದೆ ಮ್ಯಾಮ್ ಅಂತ ಮಾಮ ಕೇಳಿದ್ರು ಸಂಜೆ ಫೋನ್ ಮಾಡಿ, ಯಾಕೆ ಸರ್ ನೀವು ಬಂದಿಲ್ಲ? ನಾನು ಬರ್ಬೇಕಂತ ಇಲ್ಲ, ನಾನೆಲ್ಲ ಕೆಲಸ ಮುಗಿಸಿದೀನಿ ಅಲ್ಲ ಅಂತಾರೆ. ಸೌಮ್ಯ ಅವ್ರು ಬಂದ್ರು, ಎಲ್ಲೂ ಫಿನಿಶಿಂಗ್ ಆಗಿಲ್ಲ, ಒಂದೇ ಒಂದ್ ಕಡೆ ಎಲ್ಲ ಮಾತಾಡಾಗಿತ್ತು. ಸೌಮ್ಯರ್ ಅಂತಾರೆ, ನಾನು ಅವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ಬಿಕಾಸ್ ಅವ್ರ ಮಾತೇ ಕೇಳಲ್ಲ. ಅಂದ್ರೆ ಅವ್ರಿಗೆ ಅವ್ರು ಮಾಡಿದ್ದೆ ಸರಿ ಅಂತ. ಅಲ್ಲಿ ನನಗೆ ಮನೆಯಲ್ಲಿರೋ ಕಮಿಟಿ ಮೆಂಬರ್ಸ್ ಕೇಳ್ತಾ ಇದಾರೆ, ಕೆಲಸ ಯಾವಾಗ ಮುಗಿಸ್ತೀರಾ, ನಮ್ಮೆಲ್ಲರಿಗೂ ಡಿಸ್ಟರ್ಬ್ ಆಗ್ತಾ ಇದೆ. ಅವರು ಮನುಷ್ಯರಲ್ವಾ? ನಂದೇನು ಕೆಲಸ ಮುಗಿಯೋಕೆ ಇಲ್ವಾ? ನಿಮಗೆ ನಾವು ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದೆ ತಪ್ಪಾಯ್ತು ಅನ್ಸುತ್ತೆ ಅಂದ್ರು. ನಾನಂದ್ರೆ ನೀವು ಬೇಗ ಮುಗಿಸ್ಕೊಟ್ಟಿಲ್ಲ, ಯಾವಾಗ ಶುರು ಮಾಡಿ ಡಿಸೈನ್ ಒಂದ್ಸತಿ ಅಂದ್ರು ಡಿಸೈನ್ ಮಾಡೋಕ್ಕೆ 1.5 ತಿಂಗಳು ತಗೊಂಡ್ರು. ಮ್ಯಾಮ್ ಡಿಸೈನ್ ಆಗಿದೆ, ಬಟ್ ಫೈಲ್ ಕಳೆದೋಯ್ತು ಮ್ಯಾಮ್, ಫಸ್ಟಿಂದ ಮಾಡಬೇಕು ಅಂತ. ಅದು ಸುಳ್ಳು ಅನ್ಸುತ್ತೆ ಇವಾಗ ನನಗೆ. ಯಾವಾಗ ನಂಬಿದ್ದೆ ಅವ್ರನ್ನ ನಾನು, ಹಂಗಂದ್ರು. ಆಮೇಲೆ ಮತ್ತೆ ಡಿಸೈನ್ ಬಂದಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಅಣ್ಣನ ಮೊದಲೇ ಬ್ಯುಸಿ ಆದೆ, ಅದಕ್ಕೆ ನನಗೆ ಕಳ್ಸೋಕ್ಕಾಗಿಲ್ಲ ಅಂದರು. ಕೆಲಸ ಮಾಡೋರು ಕೆಲಸಕ್ಕೂ ಗಮನ ಕೊಡ್ಬೇಕು ತಾನೆ. ನಾವು ಫ್ರೀಯಾಗಿ ಮಾಡಿಸ್ತಾ ಇಲ್ಲಲ್ಲ ಡಿಸೈನ್. ಅಲ್ಲಿಂದ ಲೇಟಾಗಿ ಶುರು ಮಾಡಿರೋರು ಇವತ್ತಿನ ತನಕನೂ ಅದೇ ಕತೆ, ಯಾರೂ ಬಂದಿಲ್ಲ. ನಾಗರಾಜ್ ಒಬ್ಬರೇ ಇದ್ದಾರೆ. ಒಂದು ಮನುಷ್ಯ 10 ಸತಿ ಅಂಗಡಿ ಕಳಿಸ್ತಾರೆ, ಅವ್ರನ್ನ ಆ ಸ್ಕ್ರೂತಾ ಈ ಸ್ಕ್ರೂತಾ ಅಲ್ಲಿಲ್ಲ, ಆ ಸ್ವಿಚ್ ಪ್ಲೇಟ್ಸ್ ಇದೆಯಲ್ಲ ಅದಕ್ಕೆ ಯಾವುದಕ್ಕೂ ಮುಚ್ಚಳ ಹಾಕಿಲ್ಲ. ಇನ್ನು ಕೇಳಿದ್ರೆ ಮುಚ್ಚಳಗಳಿಲ್ಲ ಮ್ಯಾಮ್ ಅದರದ್ದು. ಅವತ್ತೇ ಎಲ್ಲ ಐಟಮ್ ಮನೆಗೆ ತರಿಸಿದ್ದೀವಿ. ನಾವು ಹೇಳಿದ್ದೀವಿ ಐಟಮ್ ಏನೇನಿದೆ ಎಲ್ಲೆಲ್ಲಿದೆ ಎಲ್ಲ ಚೆಕ್ ಮಾಡಬೇಕು, ನೀವು ಅಲ್ಲಿ ಬಂದಿಲ್ಲ ಅಂದರೆ ನನಗೆ ಹೇಳಬೇಕು, ತರಿಸ್ಕೊಡ್ತೀನಿ ಅಂತ. ಇವತ್ತು ಸ್ವಿಚ್ ಪ್ಲೇಟ್ಸ್ ಇಲ್ಲ, ಹೋಗಿ ತರಬೇಕು ಅಂತಾರೆ ಅವ್ರು. ನಾನು ಒಳ್ಳೆ ಬ್ರ್ಯಾಂಡ್ ನಾನು ತಂದು ಕೊಟ್ಟಿದ್ದೆ ಅವ್ರಿಗೆ ಎಲ್ಲ ಹುಡುಕಿ, ಇವ್ರು ಯಾವ್ದಾವ್ದು ಹಾಕೋದು ಬೇಡ ಅಂತ. ಇವಾಗ ಅವ್ರು ಯಾವ ತಂದು ಹಾಕ್ತಾರೋ ಯಾರು ಗೊತ್ತು.
ಆಯ್ತು ಮುಚ್ಚಳ ಬೈದಿಜ 15,000 ಒಂದು ಪಾರ್ಟ್ ಮಿಸ್ ಮಾಡಿದ್ದಾರೆ. ಒಂದು ಬಾತ್ರೂಮ್ ಒಂದು, ಇನ್ನೊಂದು ಎಲ್ಲಿದೋ ಒಂದು ಪಾರ್ಟ್ ಮಿಸ್ ಮಾಡಿದ್ದಾರೆ. ಯುವರಾಜ್ ಕೇಳಿದ್ರು ಇದೆಲ್ಲ ಕಳ್ಸಿದೀನಿ ಅಂತ ಟಿಕ್ ಮಾಡಿ ಕಳ್ಸಿದ್ದಾರೆ. ಇವ್ರು ನೋಡಿದ್ರೆ ಅಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಕಸದ ಹತ್ರ, ನಿನ್ನೆ ಬಾಕ್ಸ್ ಇಟ್ಟಿದ್ದೀನಿ ಕಸದವ್ರ ಹತ್ರ ಹೋಗಿದೆ ಅಂತ CCTV ಕ್ಯಾಮ್ರಾದಲ್ಲಿ. ಅವ್ರು ತಪ್ಪು ಮಾಡಿದಾರೆ ಅಲ್ಲಿ ಎಲ್ಲ. ಜವಾಬ್ದಾರಿ ಇಲ್ಲ ಅಂದ್ರೆ ಇನ್ನೇನೆ. ಅದೇ ಅಷ್ಟೇ. ಎಲ್ಲ ಕಟ್ ಮಾಡಿ ಕೊಟ್ರಾಯ್ತು ಕಡೆಗೆ. ಸರಿಯಾಗಿ ಜಗಳ ಆಗ್ತಾ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಆಗ್ತಾ ಇಲ್ಲ ಕೆಲಸ. ಅವ್ರು ಬರ್ಬೇಕು ತಾನೆ ಇವತ್ತು. ಅವ್ರು ಹೇಳಿದಾರೆ ನಿನ್ನೆ ನನಗೆ 4 ಸತಿ ಹೇಳಿದ್ರು, ಮ್ಯಾಮ್ ನೀವು ಡೀಪ್ ಕ್ಲೀನಿಂಗ್ ಅವ್ರನ್ನ ಕಳಿಸ್ಬೇಡಿ ಮ್ಯಾಮ್, ನನ್ನ ಟೀಮ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ನಾವೆಲ್ಲ ಮಾಡ್ಬಿಟ್ಟು ಹೋಗ್ತೀವಿ ಅಂತ. ಇವತ್ತು ನೆಲದಲ್ಲಿ ಏನಿತ್ತು ಅಲ್ಲೆಲ್ಲ ಟೇಪ್ ಹಂಗೆ ಇತ್ತಾ ಇಲ್ವಾ? ನಾನು ಒಬ್ಳು ಕಣ್ಣಿಗೆ ತಪ್ಪು ಕಾಣಿಸೋದಾದ್ರೆ ನಾನೇ ಸರಿ ಇಲ್ಲ, ನಾನು ಬರೀ ತಪ್ಪು ಹುಡುಕ್ತಾ ಇದ್ದೀನಿ, ಆ ಟೀಮ್ನ ಸುಮ್ಮನೆ ಅವ್ರಿಗೆ ಬೈಬೇಕು ಅಂತ ಅನ್ಸುತ್ತೆ. ಇರೋ ಬರೋದು ಎಲ್ಲರಿಗೂ ಹಂಗೆ ಕಾಣಿಸ್ತಾ ಇದೆ. ಸೊ ಆಮೇಲೆ ಯಾಕೆ ನನ್ನ ಸಪೋರ್ಟ್ ಆಗಿ ಮಾತಾಡ್ಬೇಕು? ಅವ್ರಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ನನಗೆ ಮಾತಾಡಿ ಅಂತ. ನನಗೆ ಸತ್ಯ ಕ್ಲೀನ್ ಆಮೇಲೆ ಬೈದು ಏನಂತಾರೆ ಗೊತ್ತಾ, ನೀನ್ ಯಾರು ನನಗೆ ಹಂಗೆ ಮಾತಾಡಕ್ಕೆ? ಆ ವಾಯ್ಸ್ ರೇಸ್ ಮಾಡೋದು ನೋಡ್ಬೇಕಿತ್ತು ನೀವು. ನಾನು ಇಷ್ಟೇ ಕೆಲಸ ಮಾಡೋದು, ನೀನ್ ಯಾರು ನನಗೆ ಹಂಗೆ ಮಾತಾಡೋದಕ್ಕೆ? ನಾನು ಅಂದೆ ನೀನ್ ಯಾವನೋ ನೀನ್ ಬರ್ಲೇಬೇಡ ನನ್ನ ಮನೆಗೆ ಅಂತ ಅಂದೆ. ಇವತ್ತೇ ಲಾಸ್ಟ್ ಅಂತ ಅಲ್ಲಿ ಹಂಗೆ ಎಲ್ಲಾ ಕಡೆ ಲೈಟ್ ಬಿಟ್ಟಿದ್ದಾರೆ. ಸೌಮ್ಯ ನಿನ್ನೆ ಅಂದ್ರು ಅಲ್ಲೊಂದು ಗೋಡೆನಲ್ಲಿ ತೂತ ಇದೆ, ದೊಡ್ಡ ತೂತ ಇದೆ ಎಂಟ್ರೆನ್ಸ್ ಅಲ್ಲಿ, ಆಯ್ತಾ? ಹಾಲ್ ಇಂದ ಇನ್ನು ಆ ರೂಮ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲೇ ತೂತ ಇದೆ. ಅದೇನೋ ಎಲೆಕ್ಟ್ರಿಕಲ್ ಪಾಯಿಂಟ್, ಅದಕ್ಕೆ ಬೇಡ ಅದು ಮುಚ್ಚಬೇಕು ಅಂತ ಹೇಳಿದ್ದಾರೆ. ಮುಚ್ತೀವಂತ ಅಂದವರು ಮುಚ್ಚಲೇ ಇಲ್ಲ. ಅಡಿಗೆ ಮನೆಯಲ್ಲಿ ಗ್ಲಾಸ್ ಬಂದಿದೆ, ಆ ತರದ್ ಗ್ಲಾಸ್, ಟೊಳ್ಳು ಗ್ಲಾಸೇ ಹಾಕಿಲ್ಲ. ನಿನ್ನೆ ಗ್ಲಾಸ್ ಹಾಕ್ಬೇಕಾಗಿತ್ತು, ಅಲ್ಲಿ ಟೊಳ್ಳು ಕೈ ಹೋಗ್ರೆ ಕೈ ಹೋಗ್ತಾ ಇದೆ. ಗ್ಲಾಸ್ ಯಾವಾಗ ಹಾಕ್ತಾರೆ? ಸರಿ ಎಲ್ಲ ಚಿಕ್ಕದು ಪೇಂಟಿಂಗ್ ಮಾತ್ರ ಮಾಡ್ಕೊಡ್ತೀವಿ ಅಂದವರು ಅಲ್ಲಿ ಹ್ಯಾಂಡಲ್ಸ್ ಇಲ್ಲ, ಗ್ಲಾಸ್ ಹಾಕಿಲ್ಲ, ವೈರ್ ನೇತಾಡ್ತಾ ಇದೆ, ಗೋಡೆನಲ್ಲಿ ತೂತಗಳು ಹಂಗೆ ಇದೆ. ಅವಳಿಗೆ ಶೇಮ್ ಅಲ್ಲ ಈಗ ಇವತ್ತಿಗೂ ಇನ್ನೂ ಮಾಡಿಲ್ಲ. ನಮ್ಮ ಬೆಡ್ರೂಮ್, ನನ್ನ ಸ್ಟುಡಿಯೋ ರೂಮ್ ಅಲ್ಲಿ ಇದೆಯಲ್ಲ, ಒಂದ್ ಗೋಡೆ ಇದೆ, ಗೋಡೆ ಸ್ಟ್ರೇಟ್ ಆಗಿರ್ಬೇಕಲ್ಲ, ಗೋಡೆ ಹಿಂಗಾಗಿದೆ. ಅದು ಗೋಡೆ ಹೆಂಗಿದೆ ಇಲ್ಲಿ ಲೈನು, ಆ ಗೋಡೆ ಹಂಗಿದೆ. ನಾನ್ ಕೇಳ್ದೆ ಸರ್ ಇದೇನಕ್ಕೆ ಹಿಂಗಿದೆ, ಸರಿ ಮಾಡಿಲ್ಲ ಅಂತ. ಅವ್ರು ಏನಂದ್ರು ಗೊತ್ತಾ, ಮ್ಯಾಮ್ ನಾವೆಲ್ಲ ಪಟ್ಟಿ ವರ್ಕ್ ಆಗಿ ಸರಿ ಮಾಡಿದ್ವಿ, ಅದು ಯಾರೋ ಒಂದು ಟಚ್ ಆಗಿ ಹಾಳಾಯ್ತು ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರು. ನನಗೆ ಗೊತ್ತಾಗಲ್ಲ, ನಮ್ಗೆ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲಲ್ಲ, ಏನಾದ್ರೂ ಸುಳ್ಳು ಹೇಳಿ ನಮ್ಗೆ ಗೊತ್ತಾಗಲ್ಲ. ಸ್ವಾಮಿ ಹಂಗೆ ಕೇಳ್ತೀನಿ ನೋಡಿ, ಅದು ಯಾರೋ ಪಟ್ಟಿ ವರ್ಕ್ ಟಚ್ ಮಾಡಿ ಹಂಗೆ ಹಾಳಾಯ್ತು ಅಂತ ಅವ್ರು ಮಾಡಿದ್ರಂತೆ. ಸ್ವಾಮಿ ಹೇಳ್ತಾರೆ ಏನ್ ತಮಾಷೆನಾ, ಪಟ್ಟಿ ವರ್ಕ್ ಮಾಡಿಲ್ಲ, ಏನು ಮಾಡಿಲ್ಲ ಅಲ್ಲಿ. ಅವ್ರಿಗೆ ಗೊತ್ತಾಗುತ್ತಲ್ಲ, ಅವರು ಅದೇ ಕೆಲ್ಸದವ್ರಲ್ಲ, ಏನು ಮಾಡಿಲ್ಲ ಅಲ್ಲಿ ಅಂತಾರೆ. ಆ ನಾಗರಾಜುನು ಒಂದ್ ಐಟಮ್ ಕಳ್ದಾಕಿದ್ರೆ ಇದು ಮಿಸ್ ಆಗಿದೆ ಅಂತ ಅನ್ನಲ್ಲ. ಇಲ್ಲ ಮ್ಯಾಮ್ ಅದು ಬಂದೇ ಇಲ್ಲ ಮ್ಯಾಮ್ ಅಂತ ಸುಳ್ಳು ಅಂತಾರೆ. ನಾವು ಮತ್ತೆ ಇನ್ನೊಬ್ರ ಹತ್ರ ಕ್ರಾಸ್ ಚೆಕ್ ಮಾಡ್ಬೇಕು. ಅವರು ನಾವು ಕಳ್ಸಿದೀವಿ ಅಂದ್ಮೇಲೆ ನೋಡ್ತೀನಿ ಮ್ಯಾಮ್, ಹುಡುಕ್ತೀನಿ ಮ್ಯಾಮ್ ಅಂತಾರೆ. ಆ ಕೋಲರ್ ಅನ್ನೋ ಬ್ರ್ಯಾಂಡ್, ಅದು US ಬ್ರ್ಯಾಂಡು, ಅದ್ರದ್ದು ಟಾಯ್ಲೆಟ್ ಸೀಟದು ಸ್ಕ್ರೂ ಮಿಸ್ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ 45,000 ಒಂದು ಟಾಯ್ಲೆಟ್ ಸೀಟ್ ನಮ್ದು, ಅದ್ರ ದುಡ್ಡು ವಾಪಸ್ ಕೊಡಲ್ಲ ನಿಮ್ಗೆ, ಆ ಸ್ಕ್ರೂ ಕೊಟ್ಟಿಲ್ಲ ಅಂತ. ಇವರು ಸ್ಕ್ರೂ ಕಳ್ಸ್ತೀನಿ ಅಂತ ಅವ್ರು ಫೋಟೋ ಕಳ್ಸಿದ್ರು, ಯಾವ್ದೋ ಬೇರೆ ಒಂದು ಚಿಕ್ಕ ಮೆಷಿನ್ದು ಲೋಕಲ್ ಸ್ಕ್ರೂ ಕಳ್ಸಿಬಿಟ್ಟವ್ರು. ಯಾಕಂದ್ರೆ ಇವ್ರು ಕಳ್ದಾಕಿದ್ದಾರೆ ಇದ್ರ ಸ್ಕ್ರೂ. ನಾನು ಏನ್ ಮಾಡ್ಲಿ ಇಂಥವ್ರನ್ನ ಇಟ್ಕೊಂಡು? ನಾನು ನಂಬಿ ಇಂಥ ಟೀಮ್ನ ಇಟ್ಕೊಂಡು ಒಂದೊಂದು ಲಾಕು ಎಷ್ಟೆಷ್ಟು ಸಾವಿರದಂತ ನೀವು ಬಂದು ನೋಡಿದೀರಲ್ಲ. ನಾನು ಅದೆಲ್ಲ ಕೊಚ್ಕೋಬಾರ್ದು ಇಷ್ಟರದ್ದು ಅಂತ ಆಸೆ ಪಟ್ಟು ಕಷ್ಟಪಟ್ಟು ತಗೊಂಡು ಮಾಡಿದೀವಿ. ಕಸದವ್ರು ಕಸ ತಗೋತಾ ಇದ್ದಾರೆ, ನೆಲದಲ್ಲಿ ಒಂದು ಲಾಕ್ ಹಂಗೆ ಬಿದ್ದಿದೆ. ಅವ್ರು ಕಳಿಸ್ಬೇಕಾದ್ರೆ ನಮಗೆ ಬಾಕ್ಸ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಬರ್ದಿದ್ದಾರೆ, ಬಾತ್ರೂಮ್ ಲಾಕ್ಸ್ ಇದು ಕಿಚನ್ ಲಾಕ್ಸ್ ಅಂತ ಪ್ಲಾಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಳ್ಸಿದ್ದಾರೆ. ಇವರು ಸರ್ ಅದು ಬಂದಿಲ್ಲ, ಸರ್ ಇದು ಬಂದಿಲ್ಲ, ಯಾಕಂದ್ರೆ ಕಳ್ದಾಕಿದ್ದಾರೆ ಎಲ್ಲ. ನೀನ್ ಹೆಂಗ್ ಹೇಳ್ತೀಯ? ಅವನು ಯಾರು ಕಳ್ಳಾಗಿದ್ದಾನೆ ಇದ್ರೊಳಗೆ ಯಾರಿಗೂ ಅವನು ಲಾಕ್ ಮಾಡ್ಕೊಂಡ್ರೆ ನಿನಗೆ ಗೊತ್ತಾ? ಅವನು ಈ ತರ ಮಾಡಲ್ಲ ಅಂತ ಅವ್ರಿಗೆ ಜಾಗ್ರತೆನೇ ಇಲ್ಲ ಒಂಚೂರು. ನಾನು ಹೇಳಿದೀನಿ ಐಟಮ್ ಏನೇನು ಕಳಿಸ್ತಾ ಇದ್ದೀನಿ ಎಲ್ಲ ಕ್ರಾಸ್ ಚೆಕ್ ಮಾಡಿ, ಯಾರಾದ್ರೂ ಏನಾದ್ರು ಕಳಿಸಿದ್ರೆ ಅದೇ ದಿನ ಕ್ರಾಸ್ ಚೆಕ್ ಮಾಡಿ. ಕೇಳಿದಾಗ ಹಾ ಮ್ಯಾಮ್ ಎಲ್ಲ ಬಂದಿದೆ ಮ್ಯಾಮ್, ಕ್ರಾಸ್ ಚೆಕ್ ಮಾಡಿದೀನಿ ಮ್ಯಾಮ್. ಮತ್ತಿನ್ನೇನಾಯ್ತು ಮತ್ತೆ ಮಾರನೇ ಮಾಡಿ? ಇವತ್ತೇನ್ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಅಲ್ಲಿ ನಾನು ಸೈಟಿಗೆ ಹೋಗಿದ್ದೀನಿ. ನಾನು ಹೋಗಿದ್ದೆ ಲೇಟ್, 11:30 ಆಗಿದೆ. ಸಂಜೆ ಬೆಳಿಗ್ಗೆ 10 ಗಂಟೆಗೆ ಇದ್ದಾರೆ. ನಾನು ಕೇಳಿದೆ ಇನ್ನ ಬಂದಿಲ್ಲ ನಾಗರಾಜ್ ಅಂತ ಗಿರೀಶ್ ಕೇಳಿದಾಗ ಏನಂತಾರೆ ಗೊತ್ತಾ, ನಮ್ಮ ಮೊನ್ನೆ ಹುಡುಗ ಇದ್ದಾನಲ್ಲಿ ಅಂತ. ಹುಡುಗ ಏನ್ ಮಾಡ್ತಾ ಇದ್ದಾನೆ, ಕೆಳಗಡೆ ಸೆಕ್ಯೂರಿಟಿಗೆ ಹೋಗಿ CC ಕ್ಯಾಮೆರಾ ಫುಟೇಜ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರೇನೋ ಐಟಮ್ ಅಲ್ಲಿ ಕಸಕ್ ಹಾಕಿದ್ದಾರೆ ತಪ್ಪಿ, ಅದನ್ನ ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಐಟಮ್ ಇದೆ, ಅದಕ್ಕೆ ಯಾರು ತಗೊಂಡೋಗಿದ್ದಾರೆ ಅಂತ ನೋಡೋಣ ಅಂತ. ಅವ್ರಿಗೆ ಜಾಗ್ರತೆನೇ ಇಲ್ಲ, ಅದ್ ನಮ್ಗೆ ಹೇಳಿಲ್ಲ ಈ ತರ ಸಮಸ್ಯೆ ಇದೆ. ನನ್ಗಲ್ಲಿ ಕಮಿಟಿ ಅವ್ರ ಹತ್ರ ಮಾತಾಡಕ್ ಹೋದಾಗ ಅವ್ರು ಹೇಳಿದ್ರು ನಿಮ್ಮ ಹುಡುಗರು ಬಂದಿದ್ದಾರೆ, CCTV ಕ್ಯಾಮ್ರಾ ಫುಟೇಜ್ ಬೇಕು, ಏನೋ ಕಸಕ್ ಬಾಕ್ಸ್ ಇಟ್ಟಿದಾರಂತೆ, ನೋಡಿದ್ರೆ ಅದು ಯಾರೋ ತಗೊಂಡ್ ಹೋಗಿದ್ದಾರೆ, ಈಗ ಇನ್ನು ಅವ್ರಿಗೆ ಸಿಗಲ್ಲ ಅದು. ಎಷ್ಟು ಹಾಗಾದ್ರೆ ಇದಕ್ಕೆ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳ್ಬೇಕು ತಾನೆ? ನನ್ನ ಜಾಗದಲ್ಲಿ ನೀವು ಇರ್ತಿದ್ರೆ ಏನಂತಿದ್ರಿ? ಸರಿ ಮಿಸ್ ಆಗಿದೆ ಪಾಪ, ಟೀಮ್ ಒಳ್ಳೆ ಟೀಮ್ ಅಂತ ಬಿಡ್ತಾ ಇದ್ರ?
ಯಾರು ಬಿಡ್ತಾರೆ 10-15 ಸಾವಿರ ಯಾರು ಬಿಡ್ತಾರೆ? ಅವ್ರು ಏನಂತಾರೆ ಗೊತ್ತಾ, ಮ್ಯಾಮ್ ಎಲ್ಲ ಮಾಡ್ಕೊಡ್ತೀವಿ ಪೂಜೆ ಆದ್ಮೇಲೆ. ಪೂಜೆಗೆನೆ ಮುಖ್ಯ, ಎಲ್ಲರೂ ಬರೋದಿನ ಅದಕ್ಕೇನೆ ಮಾಡ್ಕೊಡದೆ ಇರೋರು ಆಮೇಲೆ ಮಾಡ್ಕೊಡ್ತಾರ? ಯಾವ ಗ್ಯಾರಂಟಿ? ಯಾವ ಗ್ಯಾರಂಟಿ? ನಾನು ಹೇಳ್ದೆ ನಿನ್ನೆನೆ, ನಿಮ್ಮ ಮನೆ ಆದ್ರೆ ನೀವು ಹೆಂಗಾದ್ರೂ ಮಾಡಿ ಸರ್, ನನ್ನ ಮನೆ ನಾನು ನಿಮ್ಗೆ ಕೊಟ್ಟಾಗ ನಮ್ಮ ಮನೆ ಕಲ್ಲ ಕೊಡ್ತಾ ಇದ್ದೀವಿ ಅವ್ರಿಗೆ. ನೀನು ವಿಚಿತ ಎಲ್ಲ ಫಿನಿಶಿಂಗ್ ಆಗೋ ತನಕ ₹1 ಕೊಡಬೇಡ. ನೀಟಾಗಿ ಕೆಲಸ ಫುಲ್ ಆಗೋ ತನಕ ಕೊಡಲೇಬೇಡ. ನೀನು ನಾನಾಗಿದ್ದಕ್ಕೆ ಈ ಪ್ರಾಜೆಕ್ಟ್ ನ ಇಷ್ಟು ಬೇಗ ಮುಗಿಸ್ದೆ, ಬೇರೆಯವ್ರು ಆಗ್ತಿದ್ರೆ 1 ವರ್ಷ ತಗೊಳ್ಳೋರು ಅಂತ. ಅದಕ್ಕೆ ಸೌಮ್ಯ ಅಂದ್ರು ನಾನು ಆಗ್ತಿದ್ರೆ 3 ತಿಂಗಳಲ್ಲಿ ಮುಗಿಸ್ತಾ ಇದ್ದೆ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅಂದ್ರೆ 1 ವಾರಕ್ಕೆ ಇಷ್ಟು ಕೆಲಸ ಆಗ್ಬೇಕು, 1 ತಿಂಗಳಿಗೆ ಇಷ್ಟ ಆಗ್ಬೇಕು, ದಿನದ ಕೆಲಸ ಇಷ್ಟು ಅಂತ ನಾವು ಲಿಸ್ಟ್ ಮಾಡ್ತೀವಿ. ಇವಾಗ ನಾವು ಹೆಂಗ್ ಕೆಲಸ ಮಾಡೋದು ಅಂದ್ರೆ, ಪೂಜೆ ಬರೋ ವಾರ ಇದ್ರೆ ಈ ವಾರನೇ ಕ್ಲೈಂಟ್ ಬಿಟ್ಕೊಡ್ತೀವಿ ನಾವು. ಅದು ಆ ರೀತಿ ಆರ್ಕಿಟೆಕ್ಚರ್ಸ್ ಎಲ್ಲ ಪ್ರಾಜೆಕ್ಟ್ ತಗೊಳ್ಳಲ್ಲ. ಅವ್ರು ತಗೊಳ್ಳೋದು ಏನು, ಸ್ವಲ್ಪ ಪ್ರಾಜೆಕ್ಟ್ ನೋಡ್ಬಿಟ್ಟು ಈ ಪ್ರಾಜೆಕ್ಟ್ ಹೆಂಗಿದೆ ಅಂತ ತಗೋತಾರೆ ಅವ್ರು. ಹಂಗೆ ಕೆಲಸ ಮಾಡಿ. ಇವ್ರು ಹೇಳ್ತಾರೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಎಲ್ಲರ ಹತ್ರನೂ ಇವ್ರು ವಾದ ಮಾಡ್ತಾರೆ, ಇವ್ರು ತಪ್ಪು ಅಂತ ಎಲ್ಲೂ ಒಪ್ಕೊಳ್ಳೋದೇ ಇಲ್ಲ. ಸುಮ್ಮನಿದಿಂದ ಹಾಳು ಮಾಡ್ತಿದ್ರು ಅವ್ರು, ನೀ ಸುಮ್ಮನಿದಿಂದ ಹಾಳು ಮಾಡೋರು. ಅಮ್ಮ ಮಾಮಿ ಇವತ್ತೆಲ್ಲ ಮನೆಗೆ ಬಂದಿದ್ರು. ಅವತ್ತು ನೋಡಿದ್ರೆ ಇವತ್ತು ನೋಡಿದ್ರೆ ವ್ಯತ್ಯಾಸ ಇದೆಯಾ? ತುಂಬಾ ವ್ಯತ್ಯಾಸ ಇದೆ. ನಮ್ಮ ಡಿಸೈನ್ ಸೆಲೆಕ್ಷನ್ ಎಲ್ಲ ಹೇಗಿದೆ? ಸೂಪರ್ ಚೆನ್ನಾಗಿದೆ. ಇವಾಗ ನನಗೆ ಅನ್ಸೋದು ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ. ಇದು ನನ್ನ ಅಭಿಪ್ರಾಯ. ನೀವ್ ಇವಾಗ ಬಂದಿದ್ದೀರಾ, ನಿಮ್ಗೆಲ್ಲ ಗೊತ್ತಾಗಲ್ಲ? ಕೆಲಸ ಇದೆ. ನಮ್ಮ ಪ್ರಕಾರ ಲಾಸ್ಟ್ಗೆ ಬರೀ ಪೇಂಟ್ ಮಾತ್ರ ಹೊಡಿಬೇಕು. ಇನ್ನು 25% ಕೆಲಸ ಇದೆ. ಇಲ್ಲಿ ಇನ್ನ ಕೆಲಸ ಬೇಜಾನ್ ಕೆಲಸ ಮಾಡಿದ್ರೆ ಕೆಲಸ ಇದೆ ಬೇಜಾನ್. ಇವರಿಬ್ರು ಅದೇ ಮಾತಾಡ್ತಾ ಇದ್ರು, ನಾ ಬಂದವ್ರಿಗೆ ಹೇಳ್ಬಿಡೋಣ ಕೆಲಸ ಬಾಕಿ ಇದೆ ಸುಮಾರು ಅಂತ. ಬಿಕಾಸ್ ನೋಡಿದ್ರೆ ಗೊತ್ತಾಗುತ್ತೆ, ಗೋಡೆ ಎಲ್ಲ ಹಸು ನೋಡಿದ್ರೆ ಗೊತ್ತಾಗ್ತದೆ ಆಗ್ಲಿಲ್ಲ. ಕೆಲಸ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮನೆ ಗೃಹ ಪ್ರವೇಶಕ್ಕೆ ಇಷ್ಟೇ ಇಲ್ಲ ಮಾಡ್ಕೊಂಡು ನಮ್ದು ಈ ತರ ಯಾವ್ದು ಬ್ಯಾಲೆನ್ಸ್ ಮಾಡಿಲ್ಲ. ಪೇಂಟ್ ಒಂದು ಬಿಟ್ರೆ ನಮ್ದು ಇನ್ಯಾವುದು ಬ್ಯಾಲೆನ್ಸ್ ಗೃಹ ಪ್ರವೇಶಕ್ಕೆ ಆಗಿದೆ 95% ಆಗಿದೆ. ನಮ್ದು ಪೇಂಟ್ ಅಷ್ಟೇ ಪರ, ನಮ್ದು ನೀಟಾಗಿ ಎಲ್ಲ ಮಾಡಿದ್ವಿ. ನಮ್ಮನೆ ಗೃಹ ಪ್ರವೇಶಕ್ಕೆ ಏನ್ ಇದೆ ಮಾಮ? ಇಲ್ಲ ಅದು ಒಂದು ವಾರ ಜಾಸ್ತಿ ಕೊಟ್ಟಿದೆ ಅವರಿಗೆ. 5ನೇ ತಾರೀಕು ಅಂತ ಇದ್ದಿದ್ದು, ಫಿನಿಶಿಂಗ್ 11ನೇ ತಾರೀಕು ಮಾಡಿದ್ದು. ನಂದು ಹುಟ್ಟುಹಬ್ಬಕ್ಕೆ 26ನೇ ತಾರೀಕು ಮಾಡ್ಬೇಕಾಗಿತ್ತು. ಇದು ಅಕ್ಟೋಬರ್ 5 ಅಕ್ಟೋಬರ್ 11 ಹುಟ್ಟಿದಬ್ಬ ದಿವಸ ನನ್ನ ಗೃಹ ಪ್ರವೇಶ ಆಗ್ಬೇಕಂತ. ಅದು ಆಗೀಗ 20 ದಿವಸ ಆಯ್ತು. ಇಲ್ಲ ಅವರು ನೀಟಾಗಿ ಫಿನಿಶಿಂಗ್ ಮಾಡಿಲ್ಲ ಯಾವುದು. ನಾನು ಯಾವ ಜಾಗ ತೋರಿಸ್ಬೇಕಂತ ಇಲ್ಲ. ಇಲ್ಲಿ ಟೈಲ್ಸ್ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಗೊತ್ತಾ, ಟೈಲ್ಸ್ ಎಲ್ಲ ಇದ್ರಲ್ಲಿ ಕಾಣಿಸಲ್ಲ ನಿಮ್ಗೆ. ಅಲ್ಲೆಲ್ಲ ಪರ್ಚಿರೋ ತರ, ಬಿಕಾಸ್ ಕಲರ್ ಇಂದ. ಈ ಕಡೆ ಗೋಡೆ ಎತ್ತರ ಇದೆ, ಆ ಕಡೆ ಗೋಡೆ ಒಂಥರ ಇದೆ, ಇಲ್ಲೊಂಥರ ಇದೆ. ಈ ಕಡೆ ಬಂದ್ರೆ ಇಲ್ಲಿ ನೋಡಿ ಎತ್ತರ ಇದೆ ಗೋಡೆ. ಅಸಹ್ಯವಾಗಿರೋ ಪೇಂಟ್ ಹಾಕಿದ್ದಾರೆ. ಅಲ್ಲಿ ನೋಡಿ ಮಕ್ಕಳು ಪೇಂಟ್ ಹಾಕಿದ್ರೆ ಹಾಕಿದ್ದಾರೆ. ಇಲ್ಲಿ ನೋಡಿ ಇಲ್ಲೆಲ್ಲ ಸಿಕ್ತು. ನಾಬು ಅದೇನೋ ನಾಬು ಅಂತ ಹೇಳ್ಬೋದು. ನಾಬು 2 ಸಿಕ್ತು. ಆಮೇಲೆ ಶುದ್ಧ ಇತ್ತು. ಈಗ 1,000 ರೂಪಾಯಿ ಸೌಮ್ಯ ಹೇಳಿದ್ರು. ಅದೆಲ್ಲಿ ಅಲ್ಲಿ ಬಿಡಿತ್ತು, ಕಸ ಎತ್ಕೊಂಡ್ಬಿಟ್ಟಿದ್ನಲ್ಲ ಬೆಡ್ರೂಮ್ ಅಲ್ಲಿ. ಸೌಮ್ಯ ಅದನ್ನೆಲ್ಲ ನೋಡ್ಬೇಕು. ಸೌಮ್ಯ ಯಾರು? ಈ ಟೀಮ್ ನ ಲೀಡ್ ಮಾಡೋರು ಅಲ್ಲ. ಅವ್ರದ್ದೇನ್ ಕೆಲಸ ಇತ್ತು, ಮನೆಗೆ ಚೆನ್ನಾಗಿ ಡಿಸೈನ್ ಮಾಡ್ಕೊಡ್ಬೇಕು ಅಂತ. ಇವತ್ತು ರಾತ್ರಿಗೆ ಯಾರು ಕಷ್ಟೊಳಗಡೆ ಇಷ್ಟು ತಗೊಂಡು ಬಿಸಾಕಿದಾರೆ ಅವರು. ಹೇಳಿದ್ರೆ ಯಾರು ಲಾಸ್ ಆಗಿದೆ ನಮಗೆ. ನಂದು ಟೈಲ್ಸು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕ್ಬೇಕಾಗಿತ್ತು. ಕ್ವಾರ್ಟ್ಸ್ ತಂದು ಕೊಟ್ಟಿದ್ದೀನಿ ಮ್ಯಾಮ್, ಟೈಲ್ಸ್ ಇಲ್ಲ, ಎಲ್ಲ ಖಾಲಿ. ನನಗೆ ಸೌಮ್ಯ ತೋರಿಸ್ತಾ ಇದ್ದಾರೆ, ಇಲ್ಲಿ ನೋಡಿ ಫೋಟೋ. ಟೈಲ್ಸ್ ಎಲ್ಲ ಅಲ್ಲಿ ಕಸಕ್ಕೆ ಹಾಕ್ಬಿಟ್ಟಿದ್ದಾರೆ. ನನಗೆ ಕೇಳಿದ್ರೆ ಖಾಲಿ ಅಂತಾರೆ. ನೋಡಿ ನೋಡಿ ಸಿಮೆಂಟ್ ನೋಡಿ, ಅದ್ರ ಮೇಲೆ ಇಷ್ಟು ಪ್ಯಾಚ್ ಇದೆ ಸಿಮೆಂಟ್ ಹಿಂಗೆ ಅಂತ. ಇನ್ನೂ ಜಾಸ್ತಿ ಅಂಟ್ಕೊಂಡಿತ್ತು. ಇದೆಲ್ಲ ಗೃಹ ಪ್ರವೇಶದ ಹಿಂದಿನ ದಿನ ನಡೆದಿರುವಂಥ ಸ್ಟೋರಿ. ನಾನು ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ ಆ ಟೈಮ್ನಲ್ಲಿ, ಬಿಕಾಸ್ ಎಲ್ಲ ಹ್ಯಾಪಿ ಮೂಮೆಂಟ್ಸ್ ಇತ್ತು. ಹ್ಯಾಪಿ ಮೂಮೆಂಟ್ಸ್ ಜೊತೆ ಈ ನೆಗೆಟಿವ್ ಮೂಮೆಂಟ್ಸ್ ಬೇಡ ಅಂತ. ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲಿ ಟೈಲ್ಸ್ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಹಿಂಗೆ ಹೊಡೆದಿದೆ ಅದು. ಅವ್ರು ಹೇಳಿದ್ರು ನನಗೆ, ಡೆಕೋರೇಟರ್ಸ್ ಸರಿಯಾಗಿ ಕೆಲಸ ಮಾಡಿಲ್ಲ, ಇಲ್ಲೆಲ್ಲ ಹೊಡೆಯುತ್ತೆ ಇವತ್ತು ಗೆಸ್ಟ್ ಓಡಾಡಿದಾಗ ಅಂತ. ಹಾಗೆ ಆಗಿದೆ. ಸೊ ಹಂಗಾಗಿ ಇವತ್ತು ಆರ್ಕಿಟೆಕ್ಟ್ನ ಕರೆಸಿ ಡೀಟೇಲಾಗಿ ಪ್ರತಿಯೊಂದು ರೂಮಲ್ಲೂ ಒಂದು 50 ಮಿಸ್ಟೇಕ್ಸ್ ಇದೆ. ಅಂದರೆ ಈ ರೂಮಲ್ಲಿ ಇಲ್ಲಿಂದ ಶುರುವಾಗಿದ್ದು ಬದಿಯಿಂದ ಶುರು ಆದರೆ ಆ ಬದಿ ತನಕ ಒಂದೊಂದು ರೂಮಲ್ಲಿ ಎಷ್ಟು ತಪ್ಪುಗಳಿದೆ ಅಂದರೆ ಅದನ್ನೆಲ್ಲ ಬರ್ಕೋಬೇಕು, ಅದನ್ನೆಲ್ಲ ಸರಿ ಮಾಡಿಸ್ಕೋಬೇಕು ಅಂತ ಇವತ್ತು ಮಾಡುವ. ಇನ್ನೇನು, ಇದು ಗೃಹ ಪ್ರವೇಶದ ನೆಕ್ಸ್ಟ್ ಡೇನೇ ನನ್ನ ಮನೆಗೆ ಬಂದು ಈ ಟೀಮ್ ಜೊತೆ ಫುಲ್ ಮಾತಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಏನೇನು ತಪ್ಪುಗಳಾಗಿದೆ ನನಗೆ ಗೊತ್ತಿರೋದು, ಪ್ಲಸ್ ಅವರು ಎಕ್ಸ್ಪೀರಿಯನ್ಸ್ ಮುಖಾಂತರ ಏನೇನು ನೋಡ್ಬೋದು, ಸೊ ಏನೇನು ಸರಿಪಡಿಸ್ಬೋದು ಅಂತ ಮಾತಾಡ್ತಾ ಇದ್ದೀವಿ. ನಾವು ಸಂಜೆ ಬಂದಿರೋರು ರಾತ್ರಿ 11:30 ತನಕ ನಡೀತು ಈ ಮೀಟಿಂಗ್. ಒಂದೊಂದ್ಸಲೂ ಅವ್ರು ಒಂದೊಂದು ಕಲರ್ ತಗೊಂಡು
ಇದು ಹಾಕ್ಸಿಲ್ಲ ಫ್ಲೋರ್ ಕವರ್ ಮ್ಯಾಟು. ನಾನು ಹೇಳಿದ್ದೆ ಫ್ಲೋರ್ ಕವರ್ ಹಾಕಬೇಕು. ಅವರು ಸಿವಿಲ್ ವರ್ಕ್ ಮುಗಿಸ್ಬಿಟ್ಟು ಕಾರ್ಪೆಂಟ್ರಿ ಸ್ಟಾರ್ಟ್ ಮಾಡಿದ್ರೆ ಹಾಕ್ಬೋದು. ಎಲ್ಲ ಸೈಮಲ್ಟೇನಿಯಸ್ ಆಗಿ ಹಾಕ್ತಾರೆ. ನಾನು ಕೇಳಿದೆ ಅವ್ರಿಗೆ. ಪ್ರಾಬ್ಲಮ್ ಏನು ಮಾಡಬೇಕು ಗೊತ್ತಾ, ಒಂದು 5 lakh POP ತರಬೇಕು. ಅವ್ರು ಅದು ಮಾಡಿಸಿಲ್ಲ ಬಿಡಿ. ಮ್ಯಾಟ್ ಹಾಕ್ಬಿಡ್ಬೇಕು. ಮ್ಯಾಟ್ ಆದರೆ ಡೈರೆಕ್ಟ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, ವೈಟ್ ಇದೆ ಬ್ರೇಕೇಜ್ ಆಗುತ್ತೆ. ಕಂಪ್ಲೀಟ್ POP ಹಾಕ್ಬಿಟ್ರೆ ಅದ್ರ ಮೇಲೆ ತಿಕ್ ಲೇಯರ್ ಕುತ್ಕೊಬಿಡುತ್ತೆ, ಅದ್ರ ಮೇಲೆ ಮ್ಯಾಟ್ ಮಾಡ್ಬೋದು. ನಾನು ಅವ್ರಿಗೆ ಹೇಳಿದ್ದೆ ನಮ್ಮ ರೂಮ್ ಎಲ್ಲ ಇವಾಗಿಂದ ಆಗಿದೆ, ಏನು ಮಾಡ್ತೀರಾ ಅಲ್ಲಿ ಟೈಲ್ಸ್ ಎಲ್ಲ ಬ್ರೇಕ್ ಆದರೆ ನಾನು ಅಲ್ಲಿ ತಂದ್ಕೊಡೋಣ ಅಂದಿದ್ದಕ್ಕೆ ಮ್ಯಾಮ್ ಏನು ಟೆನ್ಷನ್ ಮಾಡಿ ನಾವು ಕಾರ್ಡ್ಬೋರ್ಡ್ ಹಾಕಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರು. ಏನೋ ಮಾಡಿ ಸರ್ ಇವಾಗ ಇಲ್ಲಿಂದ ಶುರು ಮಾಡೋಣ. ಇಲ್ಲಿರೋ ಎಲ್ಲ ತಪ್ಪುಗಳನ್ನು ನೋಡ್ತಾ ಹೋಗಿ, ನಾನು 1 by 1 ಹೇಳ್ತಾ ಹೋಗಿ. ಹಾಲ್, ಬೆಡ್ರೂಮ್, ಎಂಟ್ರೆನ್ಸ್ ಏರಿಯಾದಲ್ಲಿ ಎಷ್ಟು ಟೈಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಬಿಕಾಸ್ ಜಾಗ್ರತೆಯಿಂದ ಕೆಲಸ ಮಾಡದೇ ಇರೋ ಕಾರಣ ಅದೆಲ್ಲ ಹೊಡೆದೋಗಿದೆ. ಆ್ಯಂಡ್ ಇವಾಗ ಲಾಸ್ ಯಾರಿಗೆ? ನನಗೆ. And I couldn't understand because the site was so dirty. Yeah, it was dirty. We couldn't understand. Yeah. After the cleaning of first round, I realized that oh shit, this looks very dirty. ಕ್ಲೀನಿಂಗ್ ಆದ್ಮೇಲೆ ಕಾಣಿಸಿದ್ದು. ಆಗಿದೆ ಅಲ್ವಾ, ಅದಕ್ಕೊಂದು ಸೊಲ್ಯೂಷನ್ ಇರುತ್ತಲ್ವಾ ಸರ್? ಅವರು ಅದರ ಒಪ್ಕೊಳ್ಳೋದಿಲ್ಲ. ಸರಿ ಆಯ್ತು, ಸೊಲ್ಯೂಷನ್ ಮಾಡೋಣ ಅಂತ ತುಂಬಾ ಟಚ್ ಅಪ್ ಕೆಲಸ, ಎಲ್ಲ ಕಡೆ ಟಚ್ ಅಪ್ ಕೆಲಸ ಇದೆ. ಬಟ್ ಈ ಸೀಲಿಂಗ್ ಅಲ್ಲಿ ಅಂಡ್ಯುಲೇಷನ್ ತುಂಬಾ ಇದೆ. ಡಗಡಗ ಅವ್ರು ಮಾಡಿರೋ ಫಿನಿಶಿಂಗ್ ಸರಿ ಸರ್. ಫಿನಿಶಿಂಗ್ ಸರಿ. ಸರ್ ಒಂದು ಏನಂದ್ರೆ POP ಫಸ್ಟ್ ಯಾರು ಮಾಡ್ತಾರೋ ಅದು ಬೋರ್ಡ್ ಕರೆಕ್ಟ್ ಫಿಟ್ಟಿಂಗ್ ಮಾಡಿ ಅದಕ್ಕೆ ಒಂದು ಬಟ್ಟೆ ಬರುತ್ತೆ ಲೇಯರ್ ಥರ, ಅದನ್ನ ಮಾಡಿ ಪಟ್ಟಿ ಮಾಡಿಲ್ಲ ಅಂದರೆ ನೀವು ಎಷ್ಟು ಸರಿ ಮಾಡಿದ್ರು ಅದು ಪ್ರಾಪರ್ ಫಸ್ಟ್ ಅಲ್ಲಿ ಲೈಟ್ ಹಾಕಿದಾಗ ಹಿಂಗೆ ಎದ್ದು ಕಾಣಿಸುತ್ತೆ ಅಲ್ಲಿ ಸ್ಕ್ರಾಚಸ್. ಅದು ಏನು ಮಾಡ್ಬೋದು ನಾವು? ಕಂಪ್ಲೀಟ್ ಮತ್ತೆ ಪಟ್ಟಿ ಮಾಡಲೇಬೇಕು, ಹೇಳಿದ್ರೆ ಬೇಜಾರು ಮಾಡ್ಕೊತಿಲ್ಲ. ಮತ್ತೆ ಇದು ನೋಡಿ, ಇದು ಯಾಕೆ ಹೀಗೆ ವಾರ ಇದೆ ನನ್ನದು? ವಾರ ಇದೆ ಅದು. ಕ್ರಾಸ್ ಬೆಂಡ್ ಆಗಿದೆ, ಅದು ಗುಡ್ಡೆ ಬೆಂಡ್ ಆಗಿದೆ. ಅವ್ರು ಆಕ್ಚುಲಿ ನಮಗೆ ಹ್ಯಾಂಡ್ ಓವರ್ ಆಗಸ್ಟಿಗೆ ಮಾಡಬೇಕಾಗಿತ್ತು, ಆಮೇಲೆ ಸೆಪ್ಟೆಂಬರ್ ಅಂದರು. ಸೆಪ್ಟೆಂಬರ್ ಇಂದ ಇವಾಗ ಅಕ್ಟೋಬರ್ ಆಯಿತು. ಇದೆಲ್ಲ ಗ್ರೌಟಿಂಗ್ ಮಾಡಬೇಕು, ಪೂಜಾ ಮನೆ ನೋಡಬೇಕು. ದಯವಿಟ್ಟು ಅದು ತಪ್ಪಾಗ್ಬಿಡುತ್ತೆ ನಾನು ಹೇಳೋದು. ಸೊ ಅದೇನು ಮಾಡಬೇಕು, ನೀವು ಪಟ್ಟಿ ಮಾಡಿ ಪೇಂಟಿಂಗ್ ಮಾಡಬೇಕಲ್ಲ. ಎಂಟೈರ್ ಹೌಸ್ ಆಗಬೇಕು ಮೇಡಮ್, ಎಂಟೈರ್ ಹೌಸ್ ಪೇಂಟಿಂಗ್. So that also will go now. ಆರ್ಟ್ ವರ್ಕ್ ಹೋಗುತ್ತೆ. ಬಟ್ ಅದು ಬ್ಲ್ಯಾಕ್ ಕಲರ್ ಯಾರು ತಂದ್ಕೊಟ್ಟಿದ್ದು ಲೈಟ್ ಅವರು? That story you didn't know this. We had selected 2 whites. One white, these people lost it. I didn't know that. Okay. I sent this photo on the group, no? Nikki immediately called me. He said, ma'am, you know what happened? That actually Nagraj came to me. They came to the store and they asked me for a light, telling that one light is missing. And I didn't have anything at the stock at the moment, so I gave black. One light is not missing. They misplaced it. Yes, they misplaced it. And without our knowledge, he has only gone to the store. This is like without my knowledge, he went to the CC camera to check who has taken our items. After throwing it to the dustbin there. ಸೊ ದೇವ್ರ ಮನೆ ಫೋಟೋ ನೋಡಿದ್ರೆ ಒಂದು ಬ್ಲ್ಯಾಕ್ ಲೈಟ್ ಇದೆ, ಒಂದು ವೈಟ್ ಲೈಟ್ ಇದೆ. ಬಿಕಾಸ್ ಒಂದು ಲೈಟ್ನ ಅವ್ರು ಕಳ್ದಾಕಿದ್ರು. ಇದೇ ರೀತಿ ಮನೆಯಲ್ಲಿ ಸುಮಾರಷ್ಟು ಪಾರ್ಟ್ಸ್, ಮಿನಿಮಮ್ 1 lakh ಹತ್ತತ್ರ ಇರುವಂಥ ಐಟಮ್ಸ್ನ ಅವ್ರು ಕಳ್ದು ಹಾಕಿದ್ದಾರೆ ಆಯಿತಾ. ಸೊ ಅದೆಲ್ಲ ನಮಗೆ ಗೊತ್ತಾಗಿದ್ದು ಆ ವೆಂಡರ್ಸ್ ನಮಗೆ ಕಾಲ್ ಮಾಡಿ ಹೇಳಿದ್ರಲ್ಲ, ನಿಮ್ಮ ಟೀಮ್ ಬಂದಿದ್ರು ಮತ್ತೆ ಇದು ಕೇಳ್ತಾ ಇದ್ದಾರೆ ಅಂತ. ಆವಾಗ ಗೊತ್ತಾಯಿತು ಇದೆಲ್ಲ ಕಳ್ದಾಕಿದಾರಾ ಅಂತ. ಆಮೇಲೆ ಹೇಳ್ತಾರೆ, ನೋಡಿದ್ರ ನಮ್ಮ ಪಾಟ್ಸ್ ಅವ್ರು ಎಷ್ಟು ಒಳ್ಳೆ ಟೀಮ್, ಅದಕ್ಕೆ ನಾನು ಹೇಳಿದ್ದು ನನ್ನ ಟೀಮ್ನೇ ಇರಬೇಕು ನೀವು ಪಾಟ್ಸ್ಗೆ. ಅವ್ರದ್ದು ಟೀಮ್ ಇದು ಪಾಟ್ಸು ಆದ್ರೂ ಈ ಥರ ಕೆಲಸ ಮಾಡಿದ್ರು. ನನ್ನ ಟೀಮ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರಲ್ವಾ ಅಂತ. ಅದು ಏನು ಮಾಡೋದು ಕಾರ್ನರಲ್ಲಿ? ಹೊಸ ಲ್ಯಾಮಿನೇಟ್ ತಗೊಂಡು ಇಲ್ಲ ಒಂದು ಆಪ್ಷನ್ನು ಇನ್ನೂ ನೀಟಾಗಿ ಚೆಕ್ ಮಾಡಿಸ್ಬಿಟ್ಟು ಎಡ್ಜ್ ಬ್ಯಾಂಡಿಂಗ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು. ಅದು ದೊಡ್ಡ ಸೈಜ್ ಇತ್ತು, ಸೊ ಕಟ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಇವಾಗ ಪ್ಯಾಚ್ ಮಾಡಬೇಕು ನಾವು. ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸಸ್ ಇನ್ ಮೈ ಲೈಫ್ ಅಂದರೆ ಇದೆ. ಕನಸಿನ ಮನೆ ಅಂತ ಎಲ್ರಿಗೂ ಆಸೆ ಇರುತ್ತೆ, ಬಟ್ ಅದನ್ನು ಹಾಳು ಮಾಡೋದಕ್ಕೆ ಬಂದಿದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು ಹೈಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಂದು ಯಾರು ಕನ್ಫರ್ಮೇಷನ್ ತಗೊಂಡಿದ್ರೆ ಪ್ರೊಡಕ್ಷನ್ ಡ್ರಾಯಿಂಗ್ಸಲ್ಲಿ ಇದು ಹೈಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. 3 inches ಜಾಸ್ತಿ ಮಾಡಿದ್ದಾರೆ. ಟೈಟ್ ಕಟ್ ಪೀಸ್ ಬರ್ತಿತ್ತು. ನಾನು ಏನು ಹೇಳಿದೆ, ಇದು ಸ್ಕರ್ಟಿಂಗ್ ಮಾಡಿ. Oh, because of that. I thought your drawing was already all no. I didn't ask them to make it bigger. They made a mistake in their production drawing. ಅಲ್ಲಿ ತಪ್ಪು ಮಾಡಿ ಆಮೇಲೆ ಇದು ನನ್ನ ತಲೆ ಮೇಲೆ 5,000 ಎಕ್ಸ್ಟ್ರಾ ಹಾಕಿದ್ದಾರೆ. This was not my call. And what reason he is telling window light ಜಾಸ್ತಿ ಬರಲ್ಲ ಅಂತ ನಾವು ಹಿಂಗೆ ಮಾಡಿಬಿಟ್ಟಿದ್ವಿ. Technicalities. That he just covered it up. ಗ್ಲಾಸ್ ಬರುತ್ತೆ, ಇದು ತೆಗೆದುಬಿಟ್ಟು ಇಲ್ಲಿ SS ಮಾಡಿಸ್ಬೇಕು. ಎಲ್ಲ ಇದು PVD ಸ್ಪೆಕ್ಟ್ರಮ್ ಅವ್ರ ಹತ್ರ ಕೊಟೇಶನ್ ತಗೊಂಡಿದ್ದೆ. ಇದ್ರದ್ದು ತಗೊಂಡಿದ್ದೆ, ಪೂಜಾ ರೂಮಲ್ಲಿ ಒಂದು ಬರ್ತಿದೆ, ಅಲ್ಲಿ ಬರ್ತಿದೆ, 3 ಕೊಟೇಶನ್ ತಗೊಂಡಿದ್ದೆ.
They said it's too expensive, I cannot afford that, I'll do this job. I gave them the measurement, I made the drawing and gave it to him. I took the quotation from the team, and in the end he said, no, it's too expensive, I'll not do that. Did you ask the client? ಇದು ಒಂದಕ್ಕೆ 3000 ಏನೋ ಹೇಳಿದ್ರು, ಅಷ್ಟು ಮಾತ್ರ ಮಿನಿಮಮ್ ಆಗುತ್ತೆ. ಅದಕ್ಕೂ ಅವನು ಏನು ಹೇಳ್ತಾನೆ, ಇಲ್ಲ ಹಾಗಲ್ಲ, ಈಗ ಬೀಡಿಂಗ್ ಮಾಡ್ಬಿಟ್ಟಿದ್ದಾರೆ, ಬೀಡಿಂಗ್ ಹೊಡೆದು ಪೇಂಟ್ ಹೊಡೆದಿದ್ದಾರೆ. ಅದು ತಪ್ಪು. ನಾನು ಇದು SS ಅಲ್ಲಿ ಹೇಳಿದ್ದು, ನಾನು SS PVD ನೀವು ಆಗಿರೋದು ನಾನು ಇವಾಗ ಜುಗಾಡ್ ಕೆಲಸ, ಅದು ಪ್ರೈಸಿಂಗ್ ಮ್ಯಾಚ್ ಮಾಡಕ್ಕೆ ಈ ತರ ಮಾಡಿರೋದು. ಅಂಡ್ ಟೈಮ್ ಇರಲಿಲ್ಲ, ಬಿಕಾಸ್ ಬೈ ದ ಟೈಮ್ ಹಿ ಟುಕ್ ಅ ಕಾಲ್, ನೋ ಇಟ್ ವಾಸ್ ಟೂ ಲೇಟ್. ಎಲ್ಲ ನೋಡಿ ಬಾಬಾ, ದೂರ ನಿಂತು ನೋಡಿ ಇದು ಹೆಂಗಿದೆ, ಸತ್ತ ಇಲ್ಲ ಯಾವ್ದು ಸತ್ತ ಇಲ್ಲ. ಕೆಳಗಡೆ ಸತ್ತ ಇದೆ. ಮೆಜರ್ಮೆಂಟ್ ಪ್ರಕಾರ ಮಾಡಿಲ್ಲ, ಸುಮ್ಮನೆ ಹೆಂಗ್ ಬೇಕಂದ್ರೆ ಒಂದು ಅಂದಾಜಿಗೆ ಮಾಡಿದ್ದಾರೆ. ಎಷ್ಟೊತ್ತು ಒಂದು ಬಾಕ್ಸ್ ಮೇಲೆ ಶಿಫ್ಟ್ ಮಾಡೋದು? ಇಡೀ ಮನೇನ ನೋಡ್ಕೊಂಡು ಹೋದರೆ ಕಮ್ಮಿನಲ್ಲಿ ಒಂದು 100 ತಪ್ಪುಗಳಿದ್ದಾವೆ. ನಾವು 5:15 11:45 ತನಕ ಇದ್ರ ಬಗ್ಗೆ ಮಾತಾಡಿಕೊಂಡು ಎಲ್ಲ ಕಡೆ ನೋಡಿ ಏನೇನು ಸರಿ ಮಾಡ್ಬೋದು, ಏನೇನು ಹೊಸದಾಗಿ ಮಾಡ್ಬೋದು ಅಂತ ಬರ್ಕೋತಾ ಇದ್ದೀವಿ. ನಾನು ಅವ್ರಿಗೆ ಅಷ್ಟು ಹೇಳಿದ್ದೀನಿ, ನನಗೆಲ್ಲ ಕಾರ್ನರ್ ಪರ್ಫೆಕ್ಷನ್ ಬೇಕು, ಚೆನ್ನಾಗಿ ಬೇಕು ಅಂದ್ರೆ ನೋಡಿ ಕಿತ್ತೋಗಿರೋ ಥರ ಹಾಕ್ಬಿಟ್ಟಿದ್ದಾರೆ. ನನಗೆ ಇದನ್ನು ಪೇಂಟಿಂಗ್ ಮಾಡಿ ಸರ್, ಆಮೇಲೆ ಇದು ಏನ್ ಮಾಡ್ಬೋದು ಸರ್, ಕೆಟ್ಟದಾಗ ಮಾಡಿದ್ದಾರೆ, ಕೇಳಿದ್ರೆ ಮ್ಯಾಮ್ ಇಷ್ಟೇ ಆಗುತ್ತೆ ಅಂತಾರೆ. ಮಾಡ್ಬೇಕಾಗುತ್ತೆ ತಾನೇ, ಅವ್ರು ಕೇಳಿದ್ರೆ ಮೇಡಮ್ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಮಾಡಲ್ಲ ಅಂತ. ಮಾಮ ಕೇಳ್ತಾ ಇದ್ದಾರೆ, ಅಂಕಲ್ ಕೇಳ್ತಾ ಇದ್ದಾರೆ, ನಾನು ಪ್ರತಿದಿನ ಚೆಕ್ ಮಾಡಿಲ್ವಾ ಅಂತ. ನಂತರ ಕ್ಲೈಂಟ್ ಬರ್ತಾ ಇದ್ರಂತನೂ ಗೊತ್ತಿಲ್ಲ ಸೈಟ್ಗೆ. ದಿನ ಬಂದು ಇಲ್ಲಿದೆ ಇಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ಈಗ ನೋಡಿ. ಇವಾಗ ಎಲ್ರಿಗೂ ಬರುವಂಥ ಸಾಮಾನ್ಯ ಪ್ರಶ್ನೆ, ನಾನೇನು ನೋಡ್ತಾ ಇರಲಿಲ್ವ ಸೈಟಿಗೆ ಅವಾಗವಾಗ ಹೋಗಿ ಏನು ಮಾಡ್ತಾಯಿದ್ರು ನನ್ನ ಮನೆಯವರು ಈ ಥರ ಕೆಲಸ ಆಗಬೇಕಾದ್ರೆ. ಪ್ರತಿನಿತ್ಯ ನನ್ನ ಗ್ರೂಪಲ್ಲಿ ಮೆಸೇಜ್ ಮಾಡ್ತಾಯಿದ್ದೆ. ಸೈಟಿಗೆ ನನ್ನ ಫಾದರ್ ಇನ್ ಲಾ ಇದ್ದಾಗ ಅವ್ರು ಹೋಗ್ತಾಯಿದ್ರು, ನನ್ನ ಪಪ್ಪ ಹೋಗ್ತಾಯಿದ್ರು, ಪ್ರತಿದಿನ ಹೋಗ್ತಾಯಿದ್ವಿ. ಬಿಕಾಸ್ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ, ನಾವು ಹೋಗಿ ನೋಡಲೇಬೇಕು ಅಂತ. ಎಷ್ಟು ಸತಿ ಹೇಳ್ತಾಯಿದ್ದೆ ಅಲ್ಲಿ ತಪ್ಪಿದೆ ಇಲ್ಲಿ ತಪ್ಪಿದೆ ಅಂತ, ಅಂದ್ರೂ ಅವರು ಕೇರ್ಲೆಸ್ ಆಗಿದ್ದರು. ಆ್ಯಂಡ್ ಈ ಥರ ಮನೇನ ಬಿಟ್ಟು ಹೋಗಿದ್ದಾರೆ. ಶಟರ್ ಅಡ್ಜಸ್ಟ್ ಮಾಡಿದ್ರೆ ಚೆಕ್ ಮಾಡಿದಿರೇನೆ ಇದನ್ನ ಮಾಡಿಸಿದ್ದಾರೆ. ಇದೆಲ್ಲ ಅಸೇಮ್ ಆಗಿದೆ, ನೀವು ನೋಡಿ ಅಷ್ಟು ಚೆನ್ನಾಗಿ ಮನೆ ಮಾಡಿದ್ಮೇಲೆ ಈ ಥರ ಇದ್ರೆ ನಮಗೆ ಬೇಜಾರಾಗುತ್ತೆ ಅಲ್ವಾ? ಇನ್ನೇನು ಮಾಡಿಸ್ಬೇಕು? ಕಂಪ್ಲೀಟ್ ಪಟ್ಟಿ ಮಾಡಬೇಕು. ಇದೆಲ್ಲ ನೋಡಿದಾಗ ಅಂದ್ರೆ ಏನಿದು ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಕಾಣಿಸುತ್ತೆ ಹತ್ರ ಬಂದ ತಕ್ಷಣ ಅದು ಚೇಂಜ್ ಬಂದಿದೆ, ಈ ಎಡ್ಜ್ ಬೆಂಡಿಂಗ್ ಇದನ್ನ ಹಾಕಿದ್ದಾರೆ ಅವರು, ಅದೆಲ್ಲ ಚೇಂಜ್ ಆಗಿದೆ. ಇಷ್ಟೆಲ್ಲ ಮಾಡಿರೋ ನಾನು ಹೆಂಗ್ ನಂಬ್ಲಿ ಇದೆಲ್ಲ ಬಾಯ್ಲಿಂಗ್ ವಾಟರ್ ಪ್ರೂಫ್ ಹಾಕಿದಾರ ಅಂತ. ಸೆಂಚುರಿ ಅವ್ರದ್ದೇ ಹಾಕಿದ್ದಾರೆ. ಅದು ಎಲೆಕ್ಟ್ರಿಕಲ್ ಪಾಯಿಂಟ್ ಏನ್ ಮಾಡ್ತೀರಾ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈರ್. ಇಮ್ಯಾಜಿನ್ ನಾನು ಫ್ಯಾಕ್ಟ್ರಿಗೆ ಹೋಗಿ ಚೆಕ್ ಮಾಡಿದೀನಿ ಮೆಟೀರಿಯಲ್ಸ್ ಎಲ್ಲ, ಅಷ್ಟು ಡೀಟೇಲಿಂಗ್ ಮಾಡಿದೀನಿ ಪ್ರತಿಯೊಂದು ಸ್ಟೆಪ್ ಅಲ್ಲಿ. ಅವ್ರನ್ನ ನಂಬಕ್ಕಾಗಲ್ಲ ಅಂತ ಎಲ್ಲ ಸೋರ್ಸ್ ಮಾಡಿ ಕೊಟ್ಟಿದ್ದು ನಾವೇ ಐಟಮ್ಸ್. ಅವ್ರು ನನ್ನ ಕೇಳ್ತಾರೆ ಒಂದಿನ ಮುಂಚೆ, ಮ್ಯಾಮ್ ಇವಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ? ನಾನಂದೆ ಸರ್ ಇನ್ನ ನಾನು ನಾಳೆ ಕ್ಲೀನಿಂಗ್ ಆದ್ಮೇಲೆ ನೋಡ್ಬೇಕೆಲ್ಲ ಅಂತ. ಅಲ್ಲಿ ಫ್ಲಶ್ ಲೀಕ್ ಆಗ್ತಾ ಇದೆ, ಅಲ್ಲಿ ವಾಶ್ರೂಮ್ ಲೀಕ್ ಆಗ್ತಾ ಇದೆ, ಎಲ್ಲಿ ಸರಿಯಾಗಿದೆ ಹೇಳಿ, ಎಲ್ಲಿ ಸರಿಯಾಗಿದೆ ಹೇಳಿ ಒಂದು ಜಾಗ. ತುಂಬ ಜನರಿಗೆ ಈ ಪ್ರಶ್ನೆ ಇರ್ಬೋದು, ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾದ ಮೇಲೂ ಅವ್ರನ್ನೇನಕ್ಕೆ ಮನೆಯಲ್ಲಿ ಬಿಟ್ಟು ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಅಂತ, ಅದಕ್ಕೂ ಉತ್ತರ ಕೊಡ್ತೀನಿ. His person charged me grouting, entire house grouting ಅಲ್ಲ, epoxy ಗೆ 40,000 and we paid 11,000 for the person who did epoxy for us. ಪ್ರಾಜೆಕ್ಟ್ ಮಾಡಬೇಕಾದ್ರೇ 3 ಸತಿ ಜಗಳ ಆಗಿತ್ತು. ಅವ್ರನ್ನ 3 ಸತಿ ಅಂದಿದ್ದೆ, ಬೇಡ ನೀವು ಇನ್ನು ಮುಂದೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ. ಅಂದ್ರೂ ಅವರು, ನೀವು ಅವಸರ ಮಾಡ್ತಾ ಇದ್ದೀರಾ, ನಾವು ಪರ್ಫೆಕ್ಟಾಗಿ ಮಾಡ್ತೀವಿ, ತಾಳ್ಮೆಯಿಂದ ಇರಿ, ನಮ್ಮ ಕಡೆಯಿಂದ ಫುಲ್ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಅಂದಿದ್ದಕ್ಕೆ ನಾನು ಸುಮ್ಮನೆ ಇದ್ದೆ. And ಇಲ್ಲಿ ಇಲ್ಲಾದ್ರೂ ಸ್ಕ್ವೇರ್ ಇದೆ, ನಮ್ಮ ಬಾತ್ರೂಮ್ ಅಲ್ಲಿ ನೋಡಿದೀರಾ ಡ್ರೈನ್ ಪಾಯಿಂಟ್ ಹೆಂಗಿದೆ, ಅದನ್ನ ಏನ್ ಮಾಡೋಕ್ಕಾಗುತ್ತೆ? Yes, cut extra. ಎಕ್ಸ್ಟ್ರಾ And then they have done ಪ್ಯಾಚ್ ವರ್ಕ್, ಅಂದ್ರೆ ನಾವೆಲ್ಲ ಕಣ್ ಕಾಣದೇ ಇರೋರು ಆ ತರ ಮಾಡಿದ್ದಾರೆ. Base cut is small, no? ಆಂಗಲ್ Oh, let's see, they have changed to change the base cut. The base plate change ಅಲ್ಲಿ ಒಂದು ಅದು master bedroom ದು. ಒಂದು ಗೋಲ್ಡ್ ಇದೆ. ಅವ್ರು ಒಂದೊಂದು ಬಾತ್ರೂಮ್ ಓಪನ್ ಮಾಡಬೇಕು, ಎಲ್ಲ ಒಟ್ಟಿಗೆ ಓಪನ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅವಸರ ಅವ್ರಿಗೆ. ನೋಡಿ ಇದೊಂದು ಬಣ್ಣ ಅದು ಸ್ಟ್ರೇಟ್ ಫಿಕ್ಸ್ ಮಾಡಿದಾರ, ಇಲ್ಲ ಇದು ರೋಸ್ ಗೋಲ್ಡ್. ಇಲ್ಲಿ ಕೆಳಗಡೆ ಇದೇನಾಗಿದೆ ಅಂದ್ರೆ ಇದು 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 ಎಲ್ಲ ಜೋರಾಗಿ ಕೇಳಿಸ್ಕೊಂಡಿದೆ. ಇದು ಪಾಯಿಂಟ್ ಪ್ಲಂಬಿಂಗ್ ಪಾಯಿಂಟ್ ತುಂಬಾ ರೈಟ್ ಸೈಡ್ ಆಗಿದೆ. ಅಂಡ್ ಟು ಮ್ಯಾನೇಜ್ ದಟ್ he has made an angle elbow bend ಸರಿ ಮಾಡ್ಬೋದು. and also this one is gold and one is chrome. ಇಲ್ಲಿ ನೋಡಿ, look at this. that they have interchanged. ಅವ್ರಿಗೆ ಅಷ್ಟು ಸತಿ ಹೇಳಿದ್ರು ಈ ಬಾತ್ರೂಮ್ಗೆ ಈ ಕಲರ್ ಅಂದ್ರೆ ಪೆದ್ದಪ್ಪ, ಅವ್ರಿಗೆ ಗೊತ್ತೇ ಆಗಲ್ಲ ಅವ್ರಿಗೆ.
ಇದನ್ನೆಲ್ಲ ನೋಡಿ ಏನು ಮಾಡೋದಿಲ್ಲ ತೂತ ಇದೆಲ್ಲ ಪೇಂಟ್ ಟಚ್ ಮಾಡಬೇಕು ಮೇಡಮ್, ಇದೆಲ್ಲ ಪೇಂಟ್ ಟಚ್ ಮಾಡಬೇಕು. ಬಟ್ ಪೇಂಟ್ ಟಚ್ ಮಾಡಬೇಕು ಅಂದ್ರೆ ಹೆಬ್ರೋ ಟೈಪ್ ಹಾಕಿ ಪೇಂಟ್ ಟಚ್ ಮಾಡಬೇಕು. ಫಸ್ಟ್ ಇಲ್ಲಿ ಇದು ಫಿಕ್ಸ್ ಮಾಡಿದ್ವಿ ಪಿಲ್ಲರು, ಇಲ್ಲಿ ಫುಲ್ ಕೆಳಗಿಂದ ಪಿಲ್ಲರು ಪೇಂಟ್ ಮಾಡಕ್ಕೆ ರಿಮೂವ್ ಮಾಡಿದ್ದಾರೆ. ಆ ಟೆಂಪರರಿ ಫಿಕ್ಸ್ ಎಲ್ಲ ಪರ್ಮನೆಂಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಪೇಂಟಿಂಗ್ ಟೈಮಲ್ಲಿ ರಿಮೂವ್ ಮಾಡಿದ್ದಾರೆ. ಮಾಡ್ದಲೇ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಹಾ, ಬಂದು ಮಾಡಿಲ್ಲ ಅಂತ ಹೇಳಿದಾಗ ತೆಗೆದು ಪೇಂಟರ್ಗೂ ಕಾರ್ಪೆಂಟರ್ಗೂ ಕೋಆರ್ಡಿನೇಷನ್ ಇರ್ಲಿಲ್ಲ. ಪ್ರತಿಯೊಂದು ರೂಮಲ್ಲೂ ಒಂದು 10 ತಪ್ಪುಗಳಿದೆ ಗೊತ್ತಾ. ಅದನ್ನು ಎಲ್ಲ ಕಡೆಯಿಂದ ಸೂಕ್ಷ್ಮತೆಯಿಂದ ನೋಡಬೇಕು, ನೋಟ್ ಡೌನ್ ಮಾಡಬೇಕು, ಮತ್ತು ಅದ್ರ ಪ್ರಕಾರ ವರ್ಕ್ ಮಾಡಬೇಕು. ಲೈಟ್ಗೆ ಪಾಯಿಂಟ್ ಕೊಟ್ಟಿಲ್ಲ. ಪಾಯಿಂಟ್ ಕೊಟ್ಟು ಈವನ್ ಇನ್ ದಟ್ ರೂಮ್ ನೇತಾಡೋಕೆ ಲೈಟ್ ಅದಕ್ಕೆ ವೈರ್ ಬಿಟ್ಟಿದ್ದು ನೇತಾಡಿಂದ. ಆ ವೈರಿಂಗ್ ಸ್ವಿಚ್ ಇದೆ ಅಂತ ಗೊತ್ತಿಲ್ಲ. ಅಂಡ್ ಆಲ್ಸೋ ಇವ್ರು ಹೇಗೆ ವರ್ಕ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡೋದಲ್ವಾ. ಇದಾದ್ಮೇಲೆ ಇದು ಈ ರೂಮಲ್ಲಿ ಇದೆ ನಾವು ಹಂಗೆ ವರ್ಕ್ ಮಾಡೋದು ಮಾಡಿ ಸರ್. ನೋಡಿ ಆ ಕ್ಯಾಪ್ ಹಾಕಬೇಕು ಅದಕ್ಕೆಲ್ಲ. ಬ್ಲ್ಯಾಕ್ ಅಂತ ಅನ್ಕೊಂಡ್ವಿ, ಬ್ಲ್ಯಾಕ್ ಕ್ಯಾಪ್ಸ್. ಅಲ್ಲಿ ಕೆಳಗಡೆ ಇದು ನೋಡಿ, ದೇ ಹ್ಯಾವ್ ಲಾಸ್ಟ್ ದ ಥಿಂಗ್ ಕ್ಯಾಪ್. ಐ ಮೀನ್ ಶಾರ್ಟೇಜ್ ಏನೋ ಬಂತು, ತರಿಸಿಲ್ಲ, ಎಕ್ಸ್ಟ್ರಾ ತರಿಸಿದ್ರೆ ಬಿಟ್ಬಿಟ್ಟಿದ್ದಾರೆ ಕ್ಯಾಪ್. ಇದೆಲ್ಲ ಏನು ಈ ಥರನ ಮಾಡ್ಕೊಡ್ತಾರೆ ಕೆಲಸ ಎಲ್ಲ. ಆ ಕ್ಯಾಪ್ ಮಿಸ್ ಆಗ್ಬಿಟ್ಟಿದೆ. ಇಲ್ಲ ಅಟ್ಲೀಸ್ಟ್ ಒಂದು ಅಪಾಲಜಿ ಮಾಡಿ ಪ್ರಿಪರೇಷನ್ ಮಾಡಿ ಮೇಡಮ್, ಬಂದು ಅಟೆಂಡ್ ಮಾಡಿ. ಅಪಾಲಜಿ ಇಲ್ಲ. ವಾಟ್ ಆರ್ ಯು ಸೇಯಿಂಗ್? ಅವ್ರನ್ನ ಏನು ನನಗೆ ಗೊತ್ತು, ನನಗೆ ನಾಳೆ ಗೃಹ ಪ್ರವೇಶನಿಗೆ ಇವತ್ತು 20 ಸರಿ ಫೋನ್ ಮಾಡಿದ್ವಿ, ಯಾರು ಫೋನ್ ತೆಗಿಲ್ಲ. ಬೇರೆ ಫೋನಿಂದ ಮಾಡಿದಾಗ ತೆಗಿಯಲ್ಲ. ವರ್ಕಿಂಗ್ ಸೊ ಮಚ್. ಇದು ಹ್ಯಾಂಡಲ್ ಅಲ್ಲಿ ರಾಜನ್ಗುಂಟೆ ಮಾಡಿಸಿದ್ರಲ್ಲ ಸಿಮಿಲರ್ ಆದ್ರೆ ಇವಾಗ ಪೇಂಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಬೇಕು. ಅದು ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ನಾಬ್ ಬರಬೇಕು, ಒಂದು ಮಿಸ್ ಮಾಡಿದ್ದಾರೆ. ಆ ನಾಬ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಇಷ್ಟೆಲ್ಲ ಹೇಳಿದೀವಿ ಅದಕ್ಕೊಂದು ಪೇಂಟ್ ಮಾಡಿ ಅದೇನ್ ಬಿದ್ದೆ. ನಾನು ಸರಿ ಆಯ್ತು ಸದ್ಯಕ್ಕೆ ಇದೇ ಪೇಂಟ್ ಅಲ್ಲಿ ಮಾಡಿ ಅಂತ ಹೇಳಿದೆ, ಅದನ್ನು ಮಾಡಿಟ್ಟಿಲ್ಲ ಅವರು. ನಾನಿದ್ದೆ ಆ ಕಾನ್ವರ್ಸೇಷನ್ ಆಗ್ಬೇಕಾದ್ರೆ. ನಾನು ಇದನ್ನೆಲ್ಲ ಅವ್ರು ರೆಸ್ಪಾನ್ಸೇ ಮಾಡಲ್ಲ. ಇದೆಲ್ಲ ತೋರಿಸಿದಾಗ ಈ ಥರ ಒಂದು ಟೈಮ್ ನಾನು ಎಲ್ಲಿಂದ ತರಲಿ ಇವಾಗ. ಅದಕ್ಕೆ ಉದ್ದ ಕಾರ್ಪೆಟ್ ಹಾಕ್ಬೇಕಾ, ನಾನು ಏನು ಹಾಕ್ಬೇಕು ಗೊತ್ತಿಲ್ಲ ಇಲ್ಲಿ. ಅಲ್ಲ PU ವರ್ಕ್ ಕಾನ್ಸೆಪ್ಟ್ ನಾನು ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ಈಗ ನೋಡಿ ಈ ಚೌಕಗಳೆಲ್ಲ ಹೆಂಗೆ ಮಾಡಿದ್ದಾರೆ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಒಂದೊಂದು ಸ್ಕ್ವೇರ್ ಹಿಂಗೆ ಮಾಡಿಲ್ಲೇ ಮಾಡಿಸ್ಬೋದಾಗಿತ್ತು ನಾನು. ಉಚ್ಕೊಂಡಿಲ್ಲ, ನೀಟಾಗಿ ಉಚ್ಕೊಂಡಿಲ್ಲ. ದಟ್ ಪರ್ಸನ್ ನಾನು ಹಾಗೆ ಹೇಳಿದೆ, ಐ ಟೋಲ್ಡ್ ಹಿಮ್ ಮಿಸ್ ಮಾಡಿದ್ದಾರೆ, ಪೇಂಟ್ ಮಿಸ್ ಮಾಡಿದ್ದಾರೆ, ನಾವು ಉಚ್ಕೊಂಡಿಲ್ಲ ಇಲ್ಲಿ. ಐ ಟೋಲ್ಡ್ ಹಿಮ್ ಪೇಂಟ್ ಮಾಡಿದ್ದಾರೆ ಒಂದು ರೌಂಡ್. ಆಮೇಲೆ ಡಸ್ಟ್ ಇತ್ತು ನೆಕ್ಸ್ಟ್ ಡೇ ಸೈಟಲ್ಲಿ. ದಟ್ಸ್ ವೈ ಐ ಪುಟ್ ಅ ಮೆಸೇಜ್, ಪೇಂಟಿಂಗ್ ಆಗಿದೆ, ಡಸ್ಟ್ ಎಲ್ಲ ಡಸ್ಟ್ ಅನ್ಕೊಂಡಿದೆ. ಇಲ್ಲೇ ಕಟಿಂಗ್ ಮಾಡ್ತಿದ್ದಾನೆ. ಇಲ್ಲಿ ಡಸ್ಟ್ ಇದೆ ಫುಲ್ಲು, ಆ ಗ್ರೀನ್ ಕಲರ್ದೆಲ್ಲ. ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತಾ ಇದ್ದೀನಿ, ಒಬ್ರಿಗೂ ಕೇರ್ ಇಲ್ಲ. ಇವ್ರು ನೋಡ್ತಾ ಇದ್ದಾರೆ ಮೆಸೇಜ್. ಅವ್ರ ಪ್ರಕಾರ ಈ ಮೇಡಮ್ ಹಿಂಗೆ ಬರ್ಕೊಡೋದು. ಎಲ್ಲ ಹ್ಯಾಂಡಲ್ ಕ್ರಾಸ್ ಇದೆ ನೋಡಿ. ಕೇಳಿ ನೀವು ಯಾರು ಕರೆಸ್ತೀರೋ ಕರ್ಕೊಬನ್ನಿ, ನನ್ನ ಕೆಲಸ ಬಗ್ಗೆ ನಂಗೆ ಗೊತ್ತು. ಡಿಸೈನ್ಗಿಂತ ಮುಂಚೆನೇ ನಾನು ಪ್ರತಿಯೊಂದು ರೂಮಲ್ಲಿ ನನಗೆ ಹೇಗೆ ಏನೇನು ಬೇಕು, ಯಾವ ರೀತಿ ಕೆಲಸ ನಡಿಬೇಕು, ಎಷ್ಟು ಪರ್ಫೆಕ್ಟಾಗಿ ಕೆಲಸ ಇರಬೇಕು ಎಲ್ಲ ಹೇಳಿದ್ರು ಅವ್ರು ಕೇರ್ಲೆಸ್ ಆಗಿ ತಗೊಂಡು ಇವತ್ತು ಈ ಸ್ಥಿತಿಗೆ ಬಂದಿದೆ. ವೆರಿ ಕ್ಲಿಯರ್ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ನನಗೆ ಸ್ವಿಚ್ ಬೋರ್ಡ್ಸ್ ನನ್ನ ಇದ್ರಲ್ಲಿ ಬರಬಾರ್ದು ಅಂತ. No, I don't know where the wire is going. We'll have to dismantle so much if you have to look for the wire. That's why they have also not done it. ಒಬ್ರು ಮಾಡಿರೋ ದರಿದ್ರ ಕೆಲಸದಿಂದ ನನಗೆ ಡಬಲ್ ಖರ್ಚು, ಆಮೇಲೆ ಡಬಲ್ ಕೆಲಸ. ಈ ಮನೆಗೆ ಯಾವಾಗ ಬರ್ತೀವಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. They have even missed giving these lights. Yeah, I remember I was there for the conversation. Yeah. It is also already recorded that also. That we get acrylic, at least the same transparent we get, and he's put white. ಫಸ್ಟ್ ಆಫ್ ಆಲ್ ಎಲ್ಲ ಹ್ಯಾಂಡಲ್ಸ್ ನಾಬ್ಸ್ ಎಲ್ಲ ಕ್ರಾಸಾಗಿ ಫಿಟ್ ಮಾಡಿದ್ದಾರೆ. ಸೆಕೆಂಡ್ ಥಿಂಗ್, ಅದಕ್ಕೆ ಗೋಲ್ಡ್ ಕಲರಲ್ಲೇ ಎಲ್ಲ ಸ್ಕ್ರೂಸ್ ಕೊಟ್ಟಿದ್ರು ಗಾಲವ್ರು. ಇವ್ರು ಇಷ್ಟ ಬಂದಿದ್ದ ಬಣ್ಣ ಎಲ್ಲ ಹಾಕ್ಬಿಟ್ಟಿದ್ದಾರೆ. ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಫೋಟೋಸ್ ಇದೆ, ಅದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಮ್ಯಾಜಿನ್ ಈ ಒಂದೊಂದು ಹ್ಯಾಂಡಲ್ಸ್ 1,000 ರೂಪಾಯಿದು ಅವರು ಸ್ಟ್ರೇಟಾಗಿ ಫಿಟ್ ಮಾಡೋ ಬದಲು ಕ್ರಾಸಾಗಿ ಮಾಡಿದ್ದಾರೆ. ಅದು ಒಂದಾದರೆ ಇಲ್ಲಿ ಪೇಂಟಿಂಗ್ ಮಾಡಬೇಕಾದ್ರೆ ಫುಲ್ ಬಬಲ್ಸ್ ಬಂದಿದೆ, ಯಾಕಂದರೆ ಡಸ್ಟನ್ನು ಹೋಗಿ ಕೂತಿದೆ, ಪೇಂಟನ್ನು ಸರಿಯಾಗಿ ಮಾಡಿಲ್ಲ. ದುಡ್ಡು ತಗೊಳ್ತಾರೆ. ಈಗ ಒಂದು ನಮಗೆ ಗೊತ್ತಿರಲ್ಲ ರೀ, ಆಯ್ತಾ? ಲಕ್ಷಾಂತರ ರೂಪಾಯಿ, 1,000 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. ನಮಗೆ ಗೊತ್ತಿರಲ್ಲ. ಕ್ಲೀನಾಗಿ ಕೆಲಸ ಮಾಡಿ 50,000 1 ಲಕ್ಷ ಜಾಸ್ತಿ ಆಗುತ್ತೆ. ಕ್ಲೀನಾಗಿ ನೀಟಿಂಗ್ ಫಿನಿಶಿಂಗ್ ಕೊಟ್ಟು ನಮಗೂ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಾಗುತ್ತೆ. ಹೆಂಗೆ ಬೇಕು ಹಂಗೆ ಮಾಡಿ ಮೋಸ ಮಾಡ್ಬಿಟ್ಟು ಉದ್ದಾರ ಆಗುತ್ತಾರೆ. ಮನೆ ಹಾಳು ಮಾಡೋ ಕೆಲಸ ಅದು. ನಮ್ಗೆ ಯಾರಿಗೂ ಗೊತ್ತಿಲ್ಲ ರೀ. ನೀವು ಗೊತ್ತು, ನೀವು ಅನುಭವ ಇರೋರು, ನೀವು ಕ್ಲೀನಾಗಿ ಮಾಡಬೇಕು. 1,50,000 ಲಕ್ಷ ವರ್ಕರ್ಸ್
ಮಾಮ ಪಪ್ಪ ಎಲ್ಲರಿಗೂ ವಿಷಯ ಗೊತ್ತಿತ್ತು. ಅಂಕಲ್ ಇವತ್ತೇ ಬಂದು ಎಲ್ಲ ನೋಡ್ತಾ ಇರೋದು ಅಲ್ವಾ, ಅವ್ರಿಗಂತೂ ಫುಲ್ ಸಿಟ್ಟು ಬಂದಿತ್ತು. ಸರ್ ಈ ಗೋಡೆ ಒಂದ್ಸರಿ ಮಾಡಿ. ಇದನ್ನ ಪ್ಯಾಚ್ ಮಾಡಿ ಪ್ಲಾಸ್ಟರ್ ಮಾಡಬೇಕು. ಅಂದ್ರೆ ಸಿವಿಲ್ ಟೀಮ್ ಅವ್ರದೇ ತಾನೇ ಮಾಡಿರೋದು. ಅವರು ಸಿವಿಲ್ ಟೀಮ್ ಒಂದ್ಸಲ ಕರೆಸ್ದಾಗ ಇದೆಲ್ಲ ಮೈನ್ಯೂಟ್ ವರ್ಕ್ ಮಾಡಬಹುದಾಗಿತ್ತು ಅಂತ. ಬೇರೆ ಏನ್ ಐಡಿಯಾ ಇದೆ? ಮಾಡಿದ್ರೆ ಕಂಪ್ಲೀಟ್ ಇದನ್ನ ಗ್ರೈಂಡಿಂಗ್ ಮಾಡಿ ಪ್ಲಾಸ್ಟರ್ ಮಾಡಿ ಮಾಡಬೇಕು. ಮಾಡಿ ಅದನ್ನು. ಅದು ಎಲ್ಲ ಜ್ಞಾನ ಇರಬೇಕಾಗಿತ್ತು ಅವ್ರಿಗೆ. ಟೆಂಪರರಿ ಲಾಕ್ಸ್ ಎಲ್ಲೂ ಮಾಡಿಸಿಲ್ಲ ಟೆಂಪರರಿ ಲಾಕ್ಸ್. ಈ ಮನೆಗೆ ಹಾಕ್ಸಿಲ್ಲ ಅವರು. ಸೌಮ್ಯ ಅವ್ರಿಗೆ ಎಲ್ಲ ಡೀಟೇಲ್ಸ್ ಹೇಗೆ ಗೊತ್ತು, ಇವ್ರು ನನ್ನ ಪ್ರಾಜೆಕ್ಟ್ ಆರ್ಕಿಟೆಕ್ಟ್, ಅಂದರೆ ಮನೆ ಡಿಸೈನ್ ಮಾಡಿರೋದಾಗಿರ್ಬೋದು, ಎಲ್ಲೆಲ್ಲಿ ಹೇಗೆ ಬರಬೇಕು ಫಿನಿಶಿಂಗ್ ಅಂತ ಇವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ ಇರೋದ್ರಿಂದ ಅವ್ರು ಸಾಗರ್ ಅವ್ರಿಗೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸ್ವಿಚ್ ಉಲ್ಟಾ ಮಾಡಿದ್ದಾರೆ. ಹಿಂಗೆ ಮಾಡಿದ್ರೆ ಆಗಬೇಕು, ಹಿಂಗೆ ಮಾಡಿದ್ರೆ ಹಾಕೋಬೇಕಲ್ವಾ? ಆರು ಮಾಡಿ ಹಿಂಗೆ ಮಾಡಿದ್ರೆ ಆರು, ಹಿಂಗೆ ಮಾಡಿದ್ರೆ ಉಲ್ಟಾ. ಅಂತ ಹೇಳಿದ್ರು ಸಿಂಗಲ್ ಕೋಟ್ ಪೇಂಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಅದು ನೀಟಾಗಿ ಮುಚ್ಕೊಂಡು ಪಟ್ಟಿ ಮಾಡ್ಕೊಂಡು ಸ್ಯಾಂಡ್ ಮಾಡಿಕೊಂಡು ಪೇಂಟ್ ಮಾಡಬೇಕು. ಅದು ಮಾಡಿಲ್ಲ, ಡೈರೆಕ್ಟ್ ವುಡ್ ಮೇಲೆ 1 ಕೋಟ್ ಪೇಂಟ್ ಹಾಕಿದ್ದಾರೆ. ಏನಕ್ಕೆ? ಪೂಜೆಗೆ ಜಸ್ಟ್ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು ಅಂತ. ಇವಾಗ ಅದು ನಮಗೆ ಡಬಲ್ ವರ್ಕ್. But didn't they know that this is double work for them also later? And they have promised that after the puja within 10 days they'll deliver. He is telling he needs 35 days. That much work is pending. ಅಲ್ಲ, ಬಟ್ ಅವ್ರು ಹೇಳ್ತಾರೆ ಅವ್ರಾಗಿದ್ದಕ್ಕೆ ಈ ಪ್ರಾಜೆಕ್ಟ್ನ 6 ತಿಂಗಳಲ್ಲಿ ಮಾಡಿದಾರಂತೆ. ಬೇರೆಯವರಾದರೆ 1 ವರ್ಷ ಮಾಡ್ತಿದ್ರು. ಅಷ್ಟಿದೆಯಾ? ಐ ನೀಡ್ ಟು ನೋ ಆನೆಸ್ಟ್, ಬಿಕಾಸ್ ನಾನು ಟೈಮ್ ಕೊಟ್ಟಿಲ್ಲ ಅಂದರೆ ಅದು ನನ್ನ ತಪ್ಪು. ನಾನು 11 ಮಂತ್ಸಲ್ಲೂ 30 ಸಾವಿರ ಮನೆನ ಕಟ್ಟಿ ಕೊಡ್ತೀನಿ ಅಲ್ವಾ? ಅದೇ ನಮ್ಮ ಮಾಮ ಅಂದರು, ನಾನು ಇಡೀ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ 7 ತಿಂಗಳಲ್ಲಿ ಅಂತ. 4 ಬೆಡ್ರೂಮ್ ಮನೆ, ಅದು ಅಪಾರ್ಟ್ಮೆಂಟ್ ಒಳಗಡೆ. ಓನ್ಲಿ ಇಂಟೀರಿಯರ್ಸ್ ಆ್ಯಂಡ್ ಸಿವಿಲ್ ವರ್ಕ್ ಮಾಡೋದಕ್ಕೆ 4 ಮಂತ್ಸ್ ಸಾಕು, ಅಷ್ಟರಲ್ಲೇ ನಾನು ಮುಗಿಸ್ಕೊಡ್ತೀನಿ ಅಂತ ಇವ್ರು ಹೇಳಿದ್ರು. ಬಟ್ ಅವರು ಇನ್ನು 6-7 ತಿಂಗಳಾದ್ರೂ ಅವ್ರಿಗೆ ಮುಗಿಸೋದಕ್ಕಾಗಿರಲಿಲ್ಲ. ಫಸ್ಟ್ ಕ್ಲಿಪ್ ನೋಡಿದ್ರಲ್ಲ, ಅದು ಬೆಂಡ್ ಆಗಿರೋಂಥ ಐಟಮ್ಸ್ನವರು ಫಿಕ್ಸ್ ಮಾಡಿದರು. ಇನ್ನು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಡ್ರೈನ್ ಔಟ್ಲೆಟ್ ಈ ಥರ ಹಾರಿಬಲಾಗಿ ಕಟ್ ಮಾಡಿದ್ದಾರೆ. ಈ ವಾಲ್ ನೋಡಿ, ಅಲ್ಲಿ ಸ್ವಿಚ್ ಬೋರ್ಡ್ ಇದೆಯಲ್ಲ, ಅದ್ರ ಕೆಳಗಡೆ ಸ್ಟ್ರೇಟ್ ಲೈನ್ ಥರ ಬರಬೇಕಲ್ಲ, ಅದು ಏನೋ ಒಂಥರ ಸಮುದ್ರದ ನದಿ ಥರ ವೇವಿಯಾಗಿ ಮಾಡಿದ್ದಾರೆ. ಒಟ್ರಾಶಿ ಮಾಡಿದ್ದಾರೆ ಫಿನಿಶಿಂಗ್ ಇಲ್ಲದೆ. ಸೊ ಇದ್ರ ಮೇಲೆ ಇನ್ನೊಂದು ಸಲ ಇದೆಲ್ಲ ನೀಟಾಗಿ ಇನ್ನೂ ಟಚ್ ಅಪ್ ಮಾಡಬೇಕು. ಇದ್ರ ಮೇಲೆ ಮತ್ತೆ ಸಾತಿನ ಮೇಲೆ ಮಾಡಬೇಕು. ಅವರು ಇದ್ರ ಮೇಲೆ ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹೆಂಗಿರುತ್ತೆ, ಹೆವಿ ಆಗುತ್ತಾ, ಪೀಲ್ ಆಫ್ ಆಗುತ್ತೆ, ಬಬಲ್ ಬರುತ್ತೆ. ಸೊ ಹಾಗಾಗಿ ಮತ್ತೆ ಇವಾಗ ಇದ್ರ ಮೇಲೆ ಸ್ಯಾಟಿನ್ ಮೇಲೆ ಮಾಡಬೇಕು. ಅದನ್ನು ನೀಟಾಗಿ ಟಚ್ ಅಪ್ ಮಾಡ್ಕೋಬೇಕು ಇನ್ನೂ ಹ್ಯಾಂಡ್ ಮಾಡ್ತಾರೆ. ಸೊ ಇವತ್ತು 13 ಅಕ್ಟೋಬರ್. ಏನು ಪ್ಲ್ಯಾನ್ ಮಾಡೋದು ಈ ಥರ ಮನೇನ ಸರಿ ಮಾಡೋದಕ್ಕೆ? ಅವ್ರ ಕಡೆಯಿಂದ ಆಗಿರೋ ಡಿಲೇಗೆ ನಾವು ಮನೆ ಶಿಫ್ಟ್ ಮಾಡಬೇಕಾಯ್ತು, ಸರ್ವಿಸ್ ಅಪಾರ್ಟ್ಮೆಂಟ್ ಹುಡುಕಿ ಅಲ್ಲಿರಬೇಕಾಯ್ತು. ತುಂಬಾ ಸ್ಟ್ರೆಸ್ಫುಲ್ ಟೈಮ್ ಆಗಿತ್ತು. ಎಷ್ಟು ಪರ್ಸೆಂಟ್ ಕೆಲಸ ಬಾಕಿ ಇದೆ ಅವ್ರ ಪ್ರಕಾರ? ಒಂದು 10% ಜಾಸ್ತಿ ಇದೆ ಮೇಡಮ್. ಅವ್ರು ಇಷ್ಟು ಕೆಲಸನ ನೆಕ್ಸ್ಟ್ 10 ಡೇಸ್ ಕೊಡಿ ಮಾಡ್ಕೊಡ್ತೀನಿ ಅಂತ ಚಾನ್ಸೇ ಇಲ್ಲ ಮೇಡಮ್. ನನಗೆ ಕೊಟ್ಟು ನಾನು ಆಗಲ್ಲ ಅಂತ ಈಗ ಹೇಳ್ತು. ರಿಸ್ಕ್ ತೊಗೊಂಡು ಟೆನ್ಷನ್ ತೊಗೊಂಡು ಕೆಲಸ ಮಾಡಿದ್ರೆ ಇವಾಗ ಈ ಪ್ರಾಜೆಕ್ಟ್ ಆದರೆ ನೀವು ಎಷ್ಟು ಸಮಯ ಬೇಕು ಮಾಡೋಕ್ಕೆ? ಅವ್ರು ಮೇ 5ಕ್ಕೆ ಶುರು ಮಾಡಿದ್ದಾರೆ. ಸಿವಿಲ್ ವರ್ಕ್ ಹೇಳ್ಬಿಡ್ತೀನಿ ಏನಾಯ್ತು ಅಂತ. ಸಿವಿಲ್ ವರ್ಕ್ ಮೇಜರ್ಲಿ ಎಲ್ಲ ಸ್ಕರ್ಟಿಂಗ್ ತೆಗೆದ್ಬಿಟ್ವಿ. ನೀವು ಏನು ಹೇಳಲೇಬೇಡಿ. ಈ ಥರ ನೀವು ಸಪೋರ್ಟ್ ಮಾಡಿಕೊಟ್ರೆ ನಾನು 4 ಮಂತ್ಸಲ್ಲಿ ಹ್ಯಾಂಡಲ್ ಮಾಡ್ತೀನಿ. 4 ಮಂತ್ಸಲ್ಲಿ ನಾನು ಅದೇ ಹೇಳಿದ್ದು, 4 ಮಂತ್ಸ್ ಪ್ರಾಜೆಕ್ಟ್ ಆಗಬೇಕು. ಅವರು ನನಗೆ ಅದೇ ಹೇಳಿದ್ರು, 4 ತಿಂಗಳಲ್ಲಿ ಇಡೀ ಮನೆ ಸಿವಿಲ್ ಇಲ್ಲ ಸರ್. ಅಲ್ಲ, ಇವಾಗ ಸ್ಟಾರ್ಟ್ ಮಾಡೋಕ್ಕಲ್ಲ ಸರ್, ಕಂಪನಿ ಬಿಗಿನಿಂಗ್ ಇಂದ ಕೊಟ್ಟಿದ್ದೀರಾ. 4 ಮಂತ್ಸಲ್ಲಿ ನಾನು ಹ್ಯಾಂಡ್ ಓವರ್ ಮಾಡಿ ಹೋಗಿರ್ತಾರೆ. ನನಗೆ ಎಷ್ಟೊತ್ತಿ ಹೇಳಿದ್ದಾರೆ ಗೊತ್ತಾ, ನೀವು ಇಷ್ಟು ಸಪೋರ್ಟ್ ಮಾಡ್ಬೋದು. ನಿಮಗೆ ಅರ್ಲಿ ಟೈಮ್ ಕೊಟ್ಟು ನಾನು ಕಮಿಟ್ಮೆಂಟ್ ಕೊಟ್ಟು ನಾನು ತಪ್ಪು ಮಾಡಿದ್ದೀನಿ ಅಂತ. ಅವರಲ್ಲಿ ಅರ್ಧ ಕೆಲಸ ನಾವಿಬ್ಬರೇ ಮಾಡಿದ್ವಿ. ಕ್ಲೈಂಟ್ ಅಲ್ಲ, ನಾನು ಇವರು ನೀವು ಇವತ್ತೇ ನಾನು ನೋಡ್ತಾ ಇರೋದು. ನಾವು ಎವ್ರಿ ಡೇ ಡಿಸ್ಕಷನ್ ಇದ್ದಾಗ ಬರೀ ನಿಮ್ಮ ಪ್ರಾಜೆಕ್ಟ್ ಡೀಪ್ ವರ್ಕ್ ಮಾಡಿ ನಾನು 5 ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೆ. ಇವ್ರು 1 ಮಾಡ್ತಾ ಇರೋದು. ನಾನು ನಿಮ್ಗೆ ಬರೀ ಫ್ಲಾಟ್ ವಾಟ್ ವೇಸ್ಟೆಡ್ ಅ ಲಾಟ್. ಇವ್ರು ಹೇಳಿದ್ದಾರೆ, ನಾನು ಒಂದು ಪ್ರಾಜೆಕ್ಟ್ಗೆ ಇಷ್ಟು ಟೈಮ್ ಮಾಡಿದ್ದಾರೆ. ನಾನೇ ಬೈದಿದ್ದೀನಿ. ಬಂಗ್ಲೋನ ವಿಲನ ನಾನೇ ಬೈದಿದ್ದೀನಿ. ನಮ್ದೇ ತುಂಬಾ ವರ್ಕ್ ಐ ಹ್ಯಾಡ್ ಟು ಲೆಟ್ ಗೋ. ನಿಮ್ದು ಒಪ್ಕೋತಾ ಇರೋದನ್ನ ಅದೆಲ್ಲ ಯಾವಾಗ ಮಾಡ್ಕೊಡ್ಬೋದು ಇದು ಅಂತ. ಮೇಡಮ್, ನಮಗೆ ಕಂಪ್ಲೀಟ್ಲಿ 35 ಡೇಸ್ ನೀವು ಟೈಮ್ ಕೊಡಲೇಬೇಕು. 1 or 2 ಡೇಸ್ ನೀವು ಅಡಿಷ್ನಲ್ ಇಟ್ಕೊಳ್ಳಿ. ನಾವು ಮುಂಚೆ ಮಾಡಿಕೊಟ್ರೆ ಖುಷಿ ನಿಮಗೆ, ಆಮೇಲೆ ಮಾಡಿದ್ರೆ ನಮಗೆ ಕೆಟ್ಟ ಹೆಸರು. ಒಂದು ಲೇಬರ್ ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಕಂಪ್ಲೀಟ್ ಮನೆ ಈಗ ಅವರು ಆಲ್ರೆಡಿ ಮಾಡಿದ್ದಾರೆ. 1 ಕೋಟ್ or 2 ಕೋಟ್ ಪಟ್ಟಿ ಆಗಬೇಕು ಮೇಡಮ್. ಈಗ ಅವ್ರೇನು 1 ಕೋಟ್ ಪೇಂಟ್ ಮಾಡಿದ್ರು ಅದು ವೇಸ್ಟ್. ನಾನು ಪಟ್ಟಿ ಮಾಡಬೇಕು ಅಂದರೆ ನಾನೇನು ಮಾಡ್ತಾ ಇದ್ದೀನಿ, ನಿಮಗೆ ನೀವು ಬೇಕಾದ್ರೆ ಬಂದು ನೋಡ್ಕೊಳ್ಳಿ. 2 ಕೋಟ್ಸ್ ಪಟ್ಟಿ ಮಾಡಿ.
ನಾನು ನೋಡ್ತಾ ಇರ್ತೀನಿ. ಅಲ್ಲ ಬಂದು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ. 2 ಕೋಟ್ಸ್ ಪಟ್ಟಿ ಮಾಡ್ತೀನಿ, ನಾನು ಫೋನ್ ಮಾಡ್ತೀನಿ, ಆಗಿದೆ ಬಂದು ನೋಡ್ಕೊಂಡು ಹೋಗಿ ಸರ್. 2 ಕೋಟ್ಸ್ ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ ಅವಾಗ ನಿಮ್ಗೆ ಒಂದು ಲೆಕ್ಕಕ್ಕೆ ಬರುತ್ತೆ. ಇಲ್ಲ ಇದ್ರ ಮೇಲೆ ಪ್ಯಾಚ್ ಮಾಡಿದ್ರೆ ಸೇಮ್ ಅವ್ರು ಮಾಡಿದ್ರು ಟಚ್ ಪಟ್ಟಿ ಮಾಡ್ತೀನಿ ಹೋಗಿ. ಈಗೆಲ್ಲರೂ ನಾವು ನೀವೇ ಆಗಲಿ ಮೇಡಮ್, ನಾಳೆ ಬಂದ್ರೆ ನಾವು This is ಬರೋಕ್ಕಾಗಲ್ಲ. another reason why in between when you ask no team change, ಹಾ. the process itself. ನಾನ್ the ಸುಮ್ನೆ changeover ಇದ್ದೆ, process is completely very, ಸುಮ್ನೆ very ಇದ್ದೆ. nice. ಚೇಂಜ್ಗೆ ಹೇಳಿದೀನಿ 3 ಸತಿ, ಒಂದಲ್ಲ. 2 ತಿಂಗಳು ಎಷ್ಟು ಜನ ಟೈಲ್ಸ್ ಹಾಕ್ತೀರಾ ನೀವು? ಟೈಮ್ಸ್ ನನ್ನ ಸ್ಪೀಡ್ ಟೀಮ್ ಚೆನ್ನಾಗಿದೆ, ನಾನು ಒಬ್ಬನ ಕೈಯಲ್ಲಿ ಮಾಡಿಸ್ತೀನಿ. ಇಬ್ರು ಜನ ಇಟ್ಟರು ಒಂದು ಇಡೀ ತಿಂಗಳಾದ್ರೂ ಆಗಿಲ್ಲ. ಅದು ಮತ್ತೆ Almost ಬೆಂಗಳೂರಲ್ಲಿ ಬೆಸ್ಟ್ ಪೀಪಲ್ 8,000 ಸ್ಕ್ವೇರ್ ಫೀಟ್ ಇಬ್ಬರೇ ಮಾಡಿರೋದು. ಕೆಲವೊಂದು ವಿಷಯಗಳು ನನಗೂ ಗೊತ್ತಾಗಿದೆ ಇವತ್ತೇ. ವಾಲಲ್ಲಿ ಹಾಕಿರುವಂಥ ಟೈಲ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ, ತುಂಬ ಮಿಸ್ಟೇಕ್ಸ್ ಇದೆ. ಅದನ್ನು ಆ ಓನರ್ ಅಂತೂ ಬಂದು ನೋಡೇ ಇಲ್ಲ, ಬಿಕಾಸ್ ಜವಾಬ್ದಾರಿ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತೇ ಇಲ್ಲ. ಅದು ಏನಿದೆ ಅದನ್ನ ಕರೆಕ್ಷನ್ ನಾನು ಮಾಡ್ತೀನಿ. ಯಾಕೆ ಸ್ವಲ್ಪ ಮುಂದೆ ಬಂದಿದೆ ಕೆಲವೊಂದು ಟೈಲ್ಸ್? ಲೇಯಿಂಗ್ ಅದು ಆ ಥರ ಆಗಿದೆ. ಕ್ರಾಸ್ ಆಗಿದೆ. 1-2 ಕಡೆ ಆಗಿದ್ದು ಓಕೆ, ಸ್ವಲ್ಪ ಜಾಸ್ತಿನೇ ಆಗಿದೆ. ಅಲ್ಲಿ ನನ್ನ ಮಾಡ್ಯುಲರು ಹಂಗೆ ಇದೆ, ಒಂದು ರೂಮಲ್ಲಿ ಒಂದು ಸ್ವಲ್ಪ ಮುಂದೆ ಬಂದಿದೆ, ಒಂದು ಬಾಕ್ಸ್ ಚೆಕ್ ಮಾಡಿ. ಗೆಸ್ಟ್ ರೂಮಲ್ಲಿ Some adjustment ಇದೆ that ಸೊ ಇದು ಗ್ಲಾಸ್ ಬಂದಿದೆಯಾ? ಅದು ಗ್ಲಾಸ್ ಅಲ್ಲ, ಮೆಶ್ ಅಂದ್ರೆ ಇದು ಟ್ಯಾಂಡಮ್ ಫಿಕ್ಸ್ ಮಾಡೋದ್ ಮುಂಚೆ ಅವ್ರು ನೋಡ್ಕೋಬೇಕು. ಸ್ವಲ್ಪ ಬೀಡಿಂಗ್ ಗೆ ಗ್ಯಾಪ್ ಕೊಡಬೇಕು. ಇಲ್ಲಿ ಬೀಡಿಂಗ್ ಗೆ ಗ್ಯಾಪ್ ಇಲ್ಲ. This is another major reason why they have not finished it, because there is a problem in this side tandem. ಒಂದ್ಸರಿ ಸ್ಕ್ರೂಸ್ ಬೇಕಾದ್ರೆ ಗಾಲ ಹತ್ರ ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿ ತರಿಸಿ. ಎತ್ತಿಟ್ಟಿದೀವಿ, ಎಷ್ಟಾಗುತ್ತೋ ಅಷ್ಟು ಅದೆಲ್ಲ ಎತ್ತಿಟ್ಟಿದ್ದೀವಿ. ಕ್ರಾಸ್ ಚೆಕ್ ಮಾಡಿ ಎಷ್ಟಿದೆ ಏನು ಅಂತ. ಓಕೆನಾ ಮೇಡಮ್? ಇದು ಚೆಕ್ ಮಾಡ್ತೀನಿ, ನಾನು ಮಾಡಿಕೊಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀನಿ. ಅದು ಅಷ್ಟೇ, ಒನ್ಸ್ ನಾವು ಟೀಮ್ ಜೊತೆ ಡಿಸ್ಕಸ್ ಮಾಡೋಣ, ಆಗೋದಾದರೆ ಮಾಡೋಣ, ಒಂದು ಟ್ರೈ ಮಾಡೋಣ. ಟ್ರಯಲ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಒನ್ ಬಾಕ್ಸ್ ಆದ್ರೆ ಸಾಕಲ್ಲ, Box ಎಲ್ಲ ಅದೇ ಒಂದು ಬಾಕ್ಸ್ at least- ಜಾಸ್ತಿ ಪೀಸ್ ಬರುತ್ತೆ. ಮೇಡಮ್ 20 tiles ಕಟ್ಟಿ ರಿಕ್ವೆಸ್ಟ್ ಮಾಡಿ 2 ಪೀಸ್ Yeah, ತರಿಸ್ಕೊಡಿ. we request them so much. They have done more. At least this. Request 2 piece ಮಾಡಿ. ಬೇಡ, at least ಒಂದು 10 piece ಆದ್ರೂ. 2 ಪೀಸ್ ಸಾಕು ನಂಗಲ್ಲಿ. ಪ್ಯಾಕಿಂಗ್ ಮಾಡಿ ನ್ಯೂಸ್ ಪೇಪರಿಂಗ್ ಮಾಡಬೇಕು, ಆಲ್ಮೋಸ್ಟ್ ಅದೇ 3 days ಆಗುತ್ತೆ. ಹೇಳ್ತಾರೆ ನ್ಯೂಸ್ ಪೇಪರ್ ಮಾಡಬೇಕಾ ಅಥವಾ ಅದು ಪ್ಲಾಸ್ಟಿಕ್ ನ್ಯೂಸ್ ಪೇಪರ್ ಇಲ್ಲಿ ನ್ಯೂಸ್ ಪೇಪರ್ ಮಾಡ್ತೀನಿ ಮೇಡಮ್. PUಗೆ ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಅಷ್ಟು ನೀಟ್ ಬರಲ್ಲ, ನ್ಯೂಸ್ ಪೇಪರ್ ನೀಟ್ ಬರಲ್ಲ. ಇದು ಆಲ್ರೆಡಿ PU ಕಂಪ್ಲೀಟ್ ಆಗಿರೋದು. ಕೆಲಸ ಮಾಡಿದ್ದಾರೆ, ಅದನ್ನು ಮತ್ತೆ ನಾವು ತಿರ್ಗಾ ಫಸ್ಟಿಂದ ಮಾಡಬೇಕು. ಇಟ್ಸ್ ಲೈಕ್ ಅಂದರೆ ದುಡ್ಡಿನ ಮರ ಇದೆ ನೋಡಿ ನಮ್ಮ ಮನೆಯಲ್ಲಿ, ಅದಕ್ಕೆ. ಆಮೇಲೆ ಇರೋದು ಈ ಥರದಲ್ಲಿ ಡೋರ್ ಬೆಂಡಿದೆ. ಹೌದು, ಡೋರ್ ಬೆಂಡಿದೆ. ಡೋರ್ ಬೆಂಡಿದೆ. ಯಾವತ್ತೂ ಗೊತ್ತಾಗದೆ ಅವಾಗಲೇ ಮೇಡಮ್, ಮನೆ ಬಂಡವಾಳ ಗೊತ್ತಾಗದೆ ನಿಮ್ಮ ಮನೆಗೆ ಯಾವಾಗ ಕರೆಂಟ್ ಬಿಡ್ತೀವಿ. ಸೊ ಅದಕ್ಕೆ ಅದು ನಾವು ನಾವು ಹೇಳಿದ್ವಿ, ಅದು ಆರ್ಟ್ ವರ್ಕ್ ಬರ್ತಿದೆ, ಈ 2 ಫಿನಿಶ್ ಮಾಡಿ ಅಂತ. ಪೇಂಟ್ ಮಾಡೋಕೆ ಮುಂಚೆ ಅದೆಲ್ಲ ಸ್ಕ್ರಾಚಸ್ ಇರೋದು, ಪಟ್ಟಿ ಮಾಡ್ಕೋಬೇಕಂತ ಗೊತ್ತಿಲ್ಲ. ಅಂದ್ರೆ ನಮ್ದು ಕಂಪ್ಲೇಂಟ್ ಇದ್ದರೆ ನಾವೇ ನಿಮ್ಮನ್ನು ಕರೆದು ಇಲ್ಲಿ ಕಂಪ್ಲೇಂಟ್ ಇದೆ ಅಂತ ತೋರಿಸ್ತೀವಿ. ಈ ರೂಮ್ಗೆ ಒಂದು ಹಿಡನ್ ಲಾಕ್ ಬೇಕಿತ್ತು, ಹಿಡನ್ ಇದು ಮಾಡಿಲ್ಲ ಅವರನ್ನು. ಅದು ಏನೇನೋ ಹೇಳಿದ್ರು ಕಾನ್ಸೆಪ್ಟ್ಗಳು, ಒಂದೂ ಆಗಲಿಲ್ಲ. ಲೈಕ್ ಮಾಡಿಸಿದ್ದೀನಿ. ಆ ಟೀಮ್ನ ಏನೇ ಕೇಳಿದ್ರೂ ಮಾಡ್ತೀವಿ, ಆಗತ್ತೆ, ನಾಳೆ ಮಾಡ್ತೀವಿ ಅನ್ನೋದು ಬಿಟ್ಟರೆ ಮಾಡಿದ್ದೀವಿ, ಇವಾಗ ಕೆಲಸ ನಡೀತಾ ಇದೆ, ಇವಾಗ ನೋಡಿ ಹೇಗೆ ಡಿಫ್ರೆನ್ಸ್ ಇದೆ. ಒಂದು ಚೂರು ಆ ಒಂದು ಕಾನ್ಫಿಡೆನ್ಸ್, ಆ ಒಂದು ರೆಸ್ಪಾನ್ಸಿಬಿಲಿಟಿ ಯಾವತ್ತೂ ತಗೊಂಡಿಲ್ಲ. ನನ್ನ ಪ್ರಕಾರ ಟೀಮ್ ಲೀಡರ್ಸೇ ಇನಿಷಿಯೇಟಿವ್ ತಗೋಬೇಕು. ಅವರೇ ಕೇರ್ಲೆಸ್ ಆಗಿದ್ದರೆ ಎಂಟೈರ್ ಟೀಮ್ ತಾನೇ ಏನು ಮಾಡ್ತಾರೆ. ಇದು ಸೇಮ್ ಇನ್ನರ್ ಲ್ಯಾಮಿನೇಟೇ ಹಾಕಿರೋದು. ಅವ್ನು ಕವರ್ ಮಾಡ್ತಿದ್ರೆ ಪೇಂಟ್ ಮಾಡಿದ್ದಕ್ಕೆ ಸ್ಪ್ರೇ ಪಾರ್ಟಿಕಲ್ಸ್ ಬಿದ್ದಿದೆ, ರಫ್ ಆಗಿದೆ. ಅದೆಲ್ಲ ನೀಟಾಗಿ ಶಟರ್ ಮೊದಲೇ ತೋರಿಸ್ತಾ ಇದ್ದೀನಿ. ತುಂಬಾ ಗ್ಯಾಪ್ ಇಟ್ಬಿಟ್ಟಿದ್ದಾರೆ ಟೈಲಿಗೆ. ಗ್ರೌಟಿಂಗ್ ಮಾಡಿದ್ದಾನೆ ಮೇಲೆ ಅಲ್ಲ, ಎಲ್ಲಿ ಡ್ಯಾಮೇಜ್ ಆಗಿದೆ? ಅಲ್ಲೇನೋ ಪ್ಯಾಚ್ ವರ್ಕ್ ಆಗಿದೆ. ಇಸ್ ಫುಡ್ ಗ್ರೌಟಿಂಗ್ ದೇರ್. ವಾವ್, ಅಂದರೆ ನಾವು ಕುರುಡ್ರು. ಈ ಬದಿನಲ್ಲೂ ಆಗಿದೆಯಲ್ಲ? ಇಲ್ಲಿ 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 ಅದೇನದು? ಇಲ್ಲಿ ಹೊಡೆದೋಗಿದೆ. ಓ, ಇದೆಲ್ಲ ಕ್ಲೀನೇ ಆಗಿಲ್ಲ ನನಗೆ, ಕಂಪ್ಲೀಟ್ ಪಿ ಅದು ಪಿ ಅವ್ರು ಮಾಡೇ ಇಲ್ಲ, ಕ್ಲೀನಿಂಗೇ ಮಾಡಿಲ್ಲ. ಬಿಟ್ರಿ ಇಲ್ಲಿ ಕಟಿಂಗ್ ಮಾಡಿರೋದು ಟೈಲು ನೋಡಿ, ತುಂಬಾ ಎಷ್ಟು ಇಷ್ಟ. ನೀನು ಆಲ್ಮೋಸ್ಟ್ 10 mm ಇದು ನೋಡಿ. ಅದೇನು ಮಾಡೋಣ ಸರ್ ಅದು? ಬಟ್ ಅವ್ರು ನಂಗೆ ಹೆಂಗೆ ಹೇಳೋದು ಗೊತ್ತಾ, ನಾನು ಡೀಪ್ ಕ್ಲೀನಿಂಗ್ ಫುಲ್ ಆಗಿದೆ, ನಿಮ್ಮ ಟೀಮೇ ಬೇಡ, ನಿಮ್ಮ ಟೀಮೇ ಕಳಿಸ್ಬೇಡಿ ಅಂತಾರೆ. ನಾನು ಚೆನ್ನಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ಅಂತಾರೆ. ನೆಕ್ಸ್ಟು ನಾವು ನಮ್ಮದು ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಡ್ತೀವಿ ಮೇಡಮ್. ಇಲ್ಲೂ ಪೇಂಟ್ ಆಗಿಲ್ಲ.
ಇಲ್ಲಿ ನೋಡಿ ಡ್ಯಾಮೇಜ್. ಓ ಮೈ ಗಾಡ್, ಡಿಡ್ ಯು ಅದೆಲ್ಲ ಸ್ವಲ್ಪ ಇದು ಮಾಡಬೇಕು. ಎಷ್ಟಾಗುತ್ತೋ ಸ್ಯಾಂಡ್ಲಿಂಗ್ ಮಾಡಿಸ್ತೀನಿ ಮೇಡಮ್. ಮಾಡಿ ಚೆಕ್ ಮಾಡಿಸಿ ಅದ್ರಲ್ಲಿ ಲೈವ್ ಇದ್ದರೆ ಅದು ವೈರ್ ತೆಗೆದುಬಿಡ್ಬೇಕು. ಅವತ್ತು ಅವ್ರು ಅರ್ಜೆಂಟಲ್ಲಿ ವೈರ್ ತೆಗೆದಿಲ್ಲ, ಅಲ್ಲೇ ಕಟ್ ಮಾಡಿದ್ದಾರೆ. ಅದು ಲೈವ್ ವೈರ್ ಇದು ಆನ್ ಮಾಡಿದ್ರೆ ಅದು ಆನ್ ಆಗುತ್ತೆ. ಐಮ್ ಶೋರ್ ತುಂಬ ಜನ ಇಂಟೀರಿಯರ್ ಡಿಸೈನರ್ಸ್ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ. ನೀವು ಇದೇ ರೀತಿ ಕ್ಲೈಂಟಿಗೆ ವರ್ಕ್ ಮಾಡಿ ಅರ್ಧಂಬರ್ಧ ಬಿಟ್ಬಿಡ್ತೀರಾ ಅಥವಾ ಹೇಗೆ ವರ್ಕ್ ನಡೆಯುತ್ತೆ ಒಂದು ಸ್ವಲ್ಪ ತಿಳಿಸಿ ಆಯಿತಾ? ಬಿಕಾಸ್ ಅವ್ರು ಆರ್ಗ್ಯೂ ಮಾಡೋದು ಅವ್ರ ಥರ ಬೆಸ್ಟ್ ಯಾರೂ ಮಾಡಲ್ಲ ಅಂತೆ, ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರಂತೆ. ಎಲ್ಲಾದರೂ ಒಂದು ಕಡೆ ಓಪನ್ ಮಾಡಿಕೊಂಡು ಅವನು ಕೈಯೋ ತಲೆನೋ ಹಾಕಂಗಾದ್ರೆ ಕೈ ಹಾಕ್ಬೋದು ಸರ್. ಏನೂ ಆಗದೆ ಅವ್ನು ಹೆಂಗೆ ಹುಡುಕ್ತಾನೆ? ಒಂದು ಕಂಬಿ ಹಿಡ್ಕೊಂಡು ಹುಡುಕೊಂಡ್ರೆ ಹೆಂಗೆ ಹುಡುಕ್ತಾನೆ? ಎಲ್ಲಿ ವೈರ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನನಗೆ? ಇದು ಇಲ್ಲಿ ಬಿಟ್ಟರೆ ನಾವು ಹೆಂಗೆ ಶಾಂಡ್ಲಿಯರ್ ಹಾಕ್ಬೋದು? ಇಲ್ಲಿ ನಾವು ಇಲ್ಲೊಂದು ಇನ್ನೊಂದು ಅಂತ ಹೇಳಿದ್ವಿ, ಅವ್ರು ಕನ್ಫ್ಯೂಸ್ ಮಾಡಿಕೊಂಡು ಅಲ್ಲೊಂದು ಬಿಟ್ಟಿದ್ದಾರೆ. So ಹಂಗಾಗಿ ಡ್ರಾಯಿಂಗ್ ನೀಟಾಗಿದೆ, ಡ್ರಾಯಿಂಗ್ ಇಲ್ಲೊಂದು ನೀಟಾಗಿದೆ. ಇನ್ನು ನಾನು ಈ ಟೀಮ್ನ ಹೇಗೆ ನಂಬ್ತಾ ಇದ್ದೀನಿ ಬಿಕಾಸ್ ಸೌಮ್ಯ ಅವ್ರ ಜೊತೆ ಸ್ಟಾರ್ಟಿಂಗಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತು ಇವ್ರು ಹೇಗೆ ಕೆಲಸ ಮಾಡ್ತಾರೆ, ಎಷ್ಟು ಆನೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿದ್ದಾರಂತ. ಸೊ ಹಾಗಾಗಿ ಈ ಟೈಮ್ನಲ್ಲಿ ನಾನು ಇವ್ರಿಗೆ ಹೇಳಿದೆ ಏನಿದೆ ಅದನ್ನು ನೀವೇ ಬಂದು ದಯವಿಟ್ಟು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ. ಅದೇ ನಮ್ಮ ಮನೆ ಮಾಡಿದ್ದೀವಲ್ಲ ಸ್ಟಾರ್ಟಿಂಗ್ ಫಿನಿಶ್ ಬರಬೇಕು, ರಫ್ ಬರಬಾರ್ದು. ಮಾಡಿಲ್ಲ ಅಂದ್ರೆ ನೀವು ಹೇಳಿ ನೀನು ಯಾಕಪ್ಪ ಮಾಡಿಲ್ಲ ಅಂತ ಅವ್ರು ಕ್ವಶನ್ ಮಾಡಿಲ್ಲ. ಅದನ್ನ ಸ್ಯಾಟಿಂಗ್ ಮಾಡೋಕ್ಕಾಗಲ್ಲ ಮ್ಯಾಮ್, ನೀವೆಲ್ಲ ಸ್ಯಾಟಿಂಗ್ ಮಾಡೋಕ್ಕಾಗತ್ತೆ ಅಂತ ಅನ್ಕೋಬೇಡಿ. ಈ ಥರ ಮಾತಾಡೋದು ಹಾಗೆ ಬೇಡ ಬಿಡಿ ಮೇಡಮ್, ನಾನು ಏನು ಮಾಡ್ತಿದ್ದೀನೋ ಅದನ್ನ ಮಾಡ್ಕೊಡ್ತೀನಿ. ನನ್ನ ಕೈಲಿ ಆಗುತ್ತೆ ಅಂದ್ರೆ ಆಗುತ್ತೆ ಅಂದಿರ್ತೀನಿ, ಆಗಲ್ಲ ಅಂದ್ರೆ ಈಗಲೇ ಆಗಲ್ಲ ಅಂದ್ರೆ. ಕೆಲವೊಂದು ಕಡೆ ಲೈಟ್ಸ್ ಎಲ್ಲ ಡೆಡ್ ಆಗಿದೆ, ಅದೆಲ್ಲ ಚೆಕ್ ಮಾಡ್ಬೇಕು ಯಾವ್ದಕ್ಕೆ ಯಾವ್ದು. ಅಂದ್ರೆ ಮೊಟ್ರಾಶಿ ಕನೆಕ್ಷನ್ ಅಂದ್ರೆ ಸ್ವಿಚ್ ಆಫ್ ಮಾಡಿದಾಗ ಆನ್ ಆಗುತ್ತೆ. ಆಮೇಲೆ ಫ್ಯಾನ್ಗೆ ನಾನು ರೆಗ್ಯುಲೇಟರ್ಸ್ ಬೇಡ ಅಂದಿದ್ದೀನಿ, ಹಾಳಾಗುತ್ತೆ. ಆದ್ರೂ ಅದು ರೆಗ್ಯುಲೇಟರ್ಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಇನ್ನು ಇಲ್ಲೆಲ್ಲನೂ ನೋಡ್ಬೇಕು ನೀವು, ಎಲ್ಲ ಕಡೆ ಜಾಯಿಂಟ್ ಇದೆಲ್ಲ ಏನ್ ಮಾಡೋದು? ಇದೆಲ್ಲ ಅದೆಲ್ಲ ಇದು ಅದೆಲ್ಲ ನೋಡಿದ್ರೆ ಶಾರ್ಟ್ ಮೀಟ್ ಆಗಿದೆ ಫೈನ್ ಮಾಡಿ. ಬೆಂಗಳೂರಲ್ಲಿ ಫ್ಯಾಮಿಲಿಗೇ ಫಸ್ಟ್ ಮನೆ ಆಯಿತಾ. ತಾತ ಅಪ್ಪಾಜಿ ಟೈಮಿಂದನೂ ವೇಟ್ ಮಾಡ್ತಾಯಿದ್ರು ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ. ಅದನ್ನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆಲಿ ನಾವಿದ್ರೆ ಈ ಥರ ಹಾಳು ಮಾಡಿ ಹೋದಾಗ ಬೇಜಾರಾಗುತ್ತೆ ಅಲ್ವಾ? ಇಲ್ಲಿ ಫ್ಲಶ್ ಕಟಿಂಗ್ ಮಾಡಬೇಕಿತ್ತು, ಇದು ಫ್ಲಶ್ ಕಟಿಂಗ್ ಮಾಡಬೇಕಿತ್ತು. ನೀವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಬರಬೇಡಿ, ಇದೆಲ್ಲ ನಾನೇ ತೊಗೋತೀನಿ ಬೇಕಿದೆ. ನೋಡೋದಕ್ಕೆ ಅದು ಈಗ ನಮಗೇನು ಅಬ್ಸರ್ವ್ ಮಾಡಿಲ್ಲ ನೆನ್ನೆ ಮೊನ್ನೆ ಗೊತ್ತಾಗೋದಿಲ್ಲ, ಕರೆಕ್ಟ್ ಯಾರು ಅಬ್ಸರ್ವ್ ಮಾಡ್ತಾರೆ ಡೀಟೇಲ್ ಗೊತ್ತಾಗ್ತದೆ. ಇವತ್ತು ಒಂದು ಕಡೆ ನೋಡಿದ್ರೆ ಎಲ್ಲ ಪ್ರತಿಯೊಂದು ರೂಮು ಕಿಚನ್ ಇಂದ ಹಿಡಿದು ಎಣ್ಣೆ ನಿಮಗೂ ಗೊತ್ತಾಯ್ತಾ ಇವತ್ತು? ಎಲ್ಲ ನೋಡಿದ್ನಲ್ಲ. ಒಂದ್ ಕಡೆ ಯಾವಾಗ ಡ್ಯಾಮೇಜ್ ನೋಡಿದ್ವು, ನೋಡ್ತಾ 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 ಒಂದ್ ಕಡೆಯಿಂದ ನೋಡ್ತದೆ ಎಲ್ಲ ನನಗೆ ಸಖತ್ ಕೋಪ ಬಂದ್ಬಿಡ್ತು. ಕೆಲವೊಂದು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮೀರಿ ಸುಮಾರಷ್ಟು ಫೋಟೋಸ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅವ್ರು ಹೇಗೆ ಮನೇನ ಬಿಟ್ಟು ಹೋಗಿದ್ರು, ಎಲ್ಲೆಲ್ಲಿ ಕ್ಲೀನಿಂಗ್ ಮಾಡಿಲ್ಲ, ಎಲ್ಲೆಲ್ಲಿ ಪೇಂಟಿಂಗ್ ಮಾಡಿಲ್ಲ, ಎಲ್ಲೆಲ್ಲಿ ವೈರ್ಸ್ನ ಓಪನ್ ಆಗಿ ಬಿಟ್ಟು ಹೋಗಿದ್ರು, ಈ ಥರ ಎಲ್ಲ ಟೈಲ್ಸ್ನ ಡ್ಯಾಮೇಜ್ ಮಾಡಿದ್ದಾರೆ, ಪ್ರತಿಯೊಂದು ಕಡೆ ವಾಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಕರೆಕ್ಟಾಗಿ ಒಂದೇ ಒಂದು ಕೆಲಸ ಮಾಡಿಲ್ಲ. ಬಟ್ ಮುಂದಕ್ಕೇನು ಮಾಡಬೇಕು, ಈ ಟೀಮ್ ನಮಗೆ ಹೇಗೆ ಕೆಲಸ ಮಾಡಿಕೊಡ್ಬೋದು ಅಂತ ಕಾದು ನೋಡಬೇಕಾಗತ್ತೆ. ನೀವು ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆನೆಸ್ಟಾಗಿ ಮನೆ ಅನ್ನೋದು ಸುಲಭ ಇರಲ್ಲ, ಲಕ್ಷಾಂತರ ದುಡ್ಡು ನಾವು ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ಅದು ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಆಸೆನೂ ತಪ್ಪಿರಲ್ಲ. ಬಟ್ ಈ ಥರ ಇಂಟೀರಿಯರ್ ಡಿಸೈನರ್ ಟೀಮ್ ಕೆಲಸ ಮಾಡಿದಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಇಂಟೀರಿಯರ್ ಡಿಸೈನರ್ಸ್ ಆಗಿದ್ದರೆ, ಆರ್ಕಿಟೆಕ್ಟ್ಸ್ ಆಗಿದ್ದರೆ, ಪ್ಲೀಸ್ ಮೇಕ್ ಶೋರ್ ನಿಮ್ಮ ಕ್ಲೈಂಟಿಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಟ್ರಾನ್ಸ್ಪರೆನ್ಸಿಯಿಂದ ಕ್ವಾಲಿಟಿ ವರ್ಕ್ನ ಕೊಡ್ತೀರಾ ಅಂತ. ಬಿಕಾಸ್ ಎಲ್ಲರೂ ಕಷ್ಟಪಟ್ಟು ದುಡ್ದು ತಾನೇ ಮನೆಯನ್ನು ಕನಸು ಕಟ್ಟಿರ್ತೀವಿ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೇಗಾಯಿತು ಮನೆ ಕಂಪ್ಲೀಷನ್, ಯಾವ ರೀತಿ ನಡೀತಾ ಇದೆ ವರ್ಕ್, ಪ್ರತಿಯೊಂದನ್ನು ಶೇರ್ ಮಾಡಬೇಕು. ಸೊ ನೀವು ನೋಡ್ತಾ ಇರುವಂಥ ಅಷ್ಟು ಫೋಟೋಸ್ ಪ್ರತಿಯೊಂದು ಡ್ಯಾಮೇಜ್ಗಳು, ಮಿಸ್ಟೇಕ್ಸ್ಗಳು, ಕ್ರಾಸ್ ಹ್ಯಾಂಡಲ್ಸ್ ಆಗಿರ್ಬೋದು, ಕಳೆದಾಕಿರುವಂಥ ವಸ್ತುಗಳು, ಪೇಂಟಲ್ಲಿ ಬಂದಿರುವಂಥ ಬಬಲ್ಸ್, ಅರ್ಧಂಬರ್ಧ ಮಾಡಿರುವಂಥ ಪೇಂಟ್ ವರ್ಕ್, ವಿಂಡೋಸ್ನ ಈ ಥರ ಬಿಟ್ಟಿದ್ದಾರೆ ನೋಡಿ. ಅದ್ರ ಜೊತೆಗೆ ಇದಕ್ಕೆಲ್ಲ ನಾವು ಹೇಳಿರೋಂಥ ಕ್ವಾಲಿಟಿನೇ ಬೇರೆ, ಅವ್ರು ಹಾಕಿರುವಂಥ ಮೆಟೀರಿಯಲ್ಲೇ ಬೇರೆ. ಸೀಲಿಂಗ್ ಅನ್ಫಿನಿಶ್ಡ್ ಆಗಿತ್ತು. ಪ್ರತಿಯೊಂದು ಕಾರ್ನರಲ್ಲಿ ಒಂದೊಂದು ಮಿಸ್ಟೇಕ್ಸ್ ಇದೆ. ಬಟ್ ಆ ಮಿಸ್ಟೇಕ್ಸ್ನ ಹೇಳ್ತಾನೆ ಇರೋಕ್ಕಾಗಲ್ಲ. ಹೇಗೆ ಸರಿಪಡಿಸಿದ್ವಿ ಈ ಒಂದು ಮನೇನ ಅಂತ ನಿಮಗೆ ಮುಂದಿನ ಸ್ಟೋರಿನಲ್ಲಿ, ಮುಂದಿನ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.